ಮತ್ತೊಮ್ಮೆ ನಿಮ್ಮ ಮುಂದೆ ನಾಡಿನ ಹೆಸರಾಂತ ವಿಜ್ಞಾನಿಗಳಾದ ಪ್ರೊಫೆಸರ್ ಕೆ ಸಂಗಪ್ಪನವರು, ವಿಶ್ರಾಂತ ಕುಲಪತಿಗಳಾದ ಡಾಕ್ಟರ್ ಎಂ ಶೇಖರ್ ಅವರು, ಕಾಲೇಜು ಅಭಿವೃದ್ಧಿ ಮಂಡಳಿಯ ನಿರ್ದೇಶಕರಾದ ಡಾಕ್ಟರ್ ಕೆ ಮಂಜುಲಿಂಗ ಅವರು, ಸಂಸ್ಥೆಯ ಹೆಮ್ಮೆಯ ಅಧ್ಯಕ್ಷರಾದ ಡಾಕ್ಟರ್ ಬಿ ಎಂ ಸುಬ್ರಾಯ ಅವರು, ಜೊತೆಗೆ ನಮ್ಮ ನೆಚ್ಚಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂ ದೇವಿಕಾ ಅವರು ವೇದಿಕೆಯನ್ನು ಅಲಂಕರಿಸುತ್ತಿದ್ದಾರೆ. ಕಾರ್ಯಕ್ರಮ ಶುರು ಮಾಡೋದಕ್ಕಿಂತ ಮುಂಚೆ ಇತ್ತೀಚೆಗೆ ನಮ್ಮನ್ನಗಳಿದಂತಹ ನಮ್ಮ ಸಂಸ್ಥೆಯ ಆಡಳಿತ ವಿಭಾಗದ ಸದಸ್ಯರನ್ನ ನೆನೆದು ಒಂದೆರಡು ನಿಮಿಷಗಳ ಕಾಲ ಶ್ರದ್ಧಾಂಜಲಿಯನ್ನು ಕೊಡುವ ಸಮಯ. ಡಾಕ್ಟರ್ ಪೂರ್ಣ ಪ್ರಜ್ಞಾ ಇವರು ಹಿರಿಯ ವಿದ್ಯಾರ್ಥಿ ಬಳಗದ ಕಾರ್ಯಕಾರಿ ಸಮಿತಿ ಸದಸ್ಯರು. ಅಷ್ಟೇ ಅಲ್ಲದೆ ನಮ್ಮ ಸಂಸ್ಥೆಗೆ ಅಪಾರವಾದಂತಹ ಹಣಕಾಸಿನ ನೆರವನ್ನು ನೀಡುತ್ತಾರೆ. ಜೊತೆಗೆ ಶ್ರೀಯುತ ನಾಗರಾಜನವರು ಶಾರದಾ ವಿಲಾಸ ಶಿಕ್ಷಣ ಸಂಸ್ಥೆಗಳ ಆಡಳಿತ ಮಂಡಳಿಯ ಹಿರಿಯ ಸದಸ್ಯರು. ಹಾಗೆಯೇ ನೋವಿನ ಸಂಗತಿಯೆಂದರೆ ಬೆಳಿಗ್ಗೆ ಸಮಯದಲ್ಲಿ ಶ್ರೀಯುತ ಮೋಹನ್ ಮೂರ್ತಿ ಅವರ ತಾಯಿ ನಮ್ಮನ್ನ ನೀಡುತ್ತಾರೆ. ಇವರ ಮೂವರನ್ನ ಕುರಿತು ಭಗವಂತನಲ್ಲಿ ಪ್ರಾರ್ಥಿಸಿ 2 ನಿಮಿಷಗಳ ಕಾಲ ಮೌನಾಚರಣೆಯನ್ನು ಮಾಡಿ ಅವರ ಆತ್ಮಕ್ಕೆ ಸದ್ಗತಿ ದೊರೆಯಲೆಂದು ತಮ್ಮೆಲ್ಲರನ್ನ ಸವಿನಯವಾಗಿ ಕೇಳಿಕೊಳ್ಳುತ್ತೇನೆ. ಸಹಕರಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳು. ಭಗವಂತ ಮತ್ತೊಮ್ಮೆ ಅವರ ಆತ್ಮಕ್ಕೆ ಸದ್ಗತಿಯನ್ನ ಕರುಣಿಸಲಿ ಅಂತ ತಿಳಿಸಿದ ಇಂದಿನ ಈ ವೇದಿಕೆಯ ಕಾರ್ಯಕ್ರಮ ಸಮಾಗಮದ ಕಾರ್ಯಕ್ರಮವನ್ನು ಆರಂಭಿಸೋಣ. ಸಂಪ್ರದಾಯದ ಶ್ರೀಮಂತಿಕೆ, ಸಂಸ್ಕಾರದ ಏಕತೆ, ವಿದ್ಯಾಭ್ಯಾಸದ ಜಾಣ್ಮೆ ಹಾಗೂ ಮೌಲ್ಯಾಧಾರಿತ ಶಿಕ್ಷಣವನ್ನ ಕನ್ನಡದಲ್ಲಿ ಅಡಗಿಸಿಕೊಂಡಿರುವ ಶಾರದಾ ವಿಲಾಸ ಶಿಕ್ಷಣ ಸಂಸ್ಥೆಯ ಅಂಗಸಂಸ್ಥೆಯಾದ ಶಾರದಾ ವಿಲಾಸ ಕಾಲೇಜಿನ ಹಿರಿಯ ವಿದ್ಯಾರ್ಥಿಗಳ ಬಳಗವು ಆಯೋಜಿಸಿರುವ ಈ ಸುಂದರ ಸಮಾಗಮ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸುತ್ತೇನೆ. 1841ರಲ್ಲಿ ಸ್ಥಾಪನೆಯಾದ ಶಾರದಾ ವಿಲಾಸ ಸಂಸ್ಥೆಯು ಸರಿಸುಮಾರು 165 ವರ್ಷಗಳ ಸುದೀರ್ಘ ಇತಿಹಾಸವನ್ನ ಹಾಗೆ ಭವ್ಯ ಪರಂಪರೆಯನ್ನು ಹೊಂದಿದೆ. ಅನಂತರದಲ್ಲಿ 1945ರಲ್ಲಿ ಶಾರದಾ ವಿಲಾಸ ಕಾಲೇಜು ಎಂಬುದಾಗಿ ಪ್ರಾರಂಭವಾಗಿ ಅಂದಿನಿಂದ ಇಂದಿನವರೆಗೂ ಸಂಸ್ಕಾರ, ಸಾಧನೆ ಮತ್ತು ಸೇವೆಯನ್ನ ಮೂಲ ಗುರಿಯಾಗಿಸಿಕೊಂಡು ಸೇವೆಯನ್ನು ಸಲ್ಲಿಸುತ್ತಾ ಬಂದಿದೆ. ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ಹಗಲಿರುಳೆನ್ನದೆ ಶ್ರಮಿಸುತ್ತಿದೆ. ಹಾಗೆಯೇ ಇನ್ನಷ್ಟು ಅಂಗಸಂಸ್ಥೆಗಳನ್ನ ಒಳಗೊಂಡು ಹಲವಾರು ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ಬೇಕಾದಂತಹ ವಿವಿಧ ಬಗೆಯ ಕೋರ್ಸ್ಗಳನ್ನ ಒಳಗೊಂಡು ಇಂದು ನಮ್ಮೊಂದಿಗೆ ಆರಂಭಿಸುತ್ತಿದೆ. ಈ ಯಜ್ಞದ ಪವಿತ್ರ ಕ್ಷೇತ್ರವಾಗಿರುವ ಈ ಸಂಸ್ಥೆಯಲ್ಲಿ ಅಧ್ಯಯನ ಮಾಡಿರುವ ಹಿರಿಯ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಯಶಸ್ಸನ್ನ ಸಂಪಾದಿಸಿ ತಮ್ಮ ಶಿಕ್ಷಣ ಸಂಸ್ಥೆಯ ಕೀರ್ತಿ ಪತಾಕೆಯನ್ನ ವಿಶ್ವವ್ಯಾಪಿಯಾಗಿ ಎತ್ತಿ ಹಿಡಿದಿದ್ದಾರೆ. ಇದು ನಮ್ಮೆಲ್ಲರಿಗೂ ಅಪಾರವಾದಂತಹ ಹೆಮ್ಮೆಯ ಸಂಗತಿಯಾಗಿದೆ. ಇದೊಂದು ಮೈಸೂರಿನ ಮಹೋನ್ನತವಾದ ವಿದ್ಯಾಕ್ಷೇತ್ರವಾಗಿದೆ. ಇಂದು ನಮ್ಮೆಲ್ಲರಿಗೂ ಸಾಧನೆಯ ಶಿಖರವನ್ನೇರಿ ಸಮಾಜದಲ್ಲಿ ಆದರ್ಶ ವ್ಯಕ್ತಿಗಳಾಗಿರುವ ಸಮಾಜದ ಹಿರಿಯ ವಿದ್ಯಾರ್ಥಿಗಳನ್ನ ಒಂದೆಡೆ ಸೇರಿಸಿ ನೆನಪುಗಳ ಸರಮಾಲೆಯನ್ನ ಪುನರುಜ್ಜೀವನಗೊಳಿಸುವ ಪವಿತ್ರ ಕ್ಷಣವೇ ಈ ಸಮಾಗಮ. ಇದರ ಮೂಲಕ ಸಂಸ್ಥೆಯೊಂದಿಗಿನ ಹಿರಿಯ ವಿದ್ಯಾರ್ಥಿಗಳ ಒಡನಾಟವನ್ನ ಗಟ್ಟಿಗೊಳಿಸಿ ಇವರ ಸಲಹೆ ಸಹಕಾರದಿಂದ ಸಂಸ್ಥೆಯ ಶ್ರೇಯೋಭಿವೃದ್ಧಿಯನ್ನ ಸಾಧಿಸುವುದೇ ಈ ಕಾರ್ಯಕ್ರಮದ ಸದುದ್ದೇಶವಾಗಿದೆ. ಈ ಬಗೆಯಲ್ಲಿ ನೆನಪುಗಳ ಆಲಯವಾದ, ಸ್ನೇಹಕ್ಕೆ ಅನುಸಂಧಾನವಾದ ಈ ಸಂಭ್ರಮ ಯಶಸ್ವಿಯಾಗಿ ಸಾಗಲೆಂದು ಪ್ರಾರ್ಥನೆ ಮೂಲಕ ಚಾಲನೆ ನೀಡಬೇಕೆಂದು ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಯಾದ ಶ್ರೀಯುತ ಸುಮುಖ ಅವರನ್ನ ಕೇಳಿಕೊಳ್ಳುತ್ತೇನೆ. ಶ್ರೀ ಗುರು ಎಲ್ಲರಿಗೂ ನಮಸ್ಕಾರ. ಕಡು ಕರುಣಿನಿಂದಳಿದು ಹೇರಮಿಸುವೆ ನಿನ್ನಡಿಗೆ
ಬೆಂಬಿಡದೆ ಪಾಲಿಸು ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ನಡುವೆ ಬರುತ್ತಿಪ್ಪ ವಿಘ್ನವ ನಡೆದು ಭಗವನ್ ನಾಮ ಕೀರ್ತನೆ ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸು ಪ್ರತಿ ದಿವಸದಲ್ಲಿ ಮರೆಯದಲೇ ಲಂಬೋದರ ಪ್ರತಾಪನ ಲಂಬೋದರ ಪ್ರತಾಪನ ಲಂಬೋದರ ಪ್ರತಾಪನ ಲಂಬೋದರ ಪ್ರತಾಪನ ಅಂಬರಾಧೀಶ್ವರ ಗೌರಿ ಕುಮಾರ ಲಂಬೋದರ ಪ್ರತಾಪನ ಅಂಬರಾಧೀಶ್ವರ ಗೌರಿ ಕುಮಾರ ಲಂಬೋದರ ಸಿಂಧೂರವದನಾರವಿಂದ ಸಿಂಧೂರವದನಾರವಿಂದ ಸುಂದರ ಸಿಂಧೂರವದನಾರವಿಂದ ಸುಂದರ ವಿಘ್ನಾಂಧಕಾರ ಶರಚಂದ್ರ ಸಿಂಧೂರವದನಾರವಿಂದ ಸುಂದರ ವಿಘ್ನಾಂಧಕಾರ ಶರಚಂದ್ರ ಲಂಬೋದರ ಪ್ರತಾಪನ ವರಪಾಶಂಶಧರ ಮಂಥನರ ಸುಮೋದಕ ಶೋಪಕರ್ಣ ತ್ವಚ್ಚರಣ ಪಂಕಜ ನಮಿಪೆ ವರಪಾಶಂಶಧರ ಮಂಥನರ ಸುಮೋದಕ ಶೋಪಕರ್ಣ ತ್ವಚ್ಚರಣ ಪಂಕಜ ನಮಿಪೆ ಜಗನ್ನಾಥ ವಿಠಲ ಜಗನ್ನಾಥ ವಿಠಲನ ಮಗನಾಗಿ ಪಾಪರ ಯುಗದಲ್ಲಿ ಜನಿಸಿದ ಸೋಗುಣ ಜಗನ್ನಾಥ ವಿಠಲನ ಮಗನಾಗಿ ಪಾಪರ ಯುಗದಲ್ಲಿ ಜನಿಸಿದ ಸೋಗುಣ ಪ್ರತಾಪನ ಅಂಬರಾಧೀಶ್ವರ ಗೌರಿ ಕುಮಾರ ಅಂಬೋದರ ಪ್ರತಾಪನ ತಮ್ಮ ಇಂಪಾದ ಧ್ವನಿಯ ಮೂಲಕ ಭಕ್ತಿಯ ಮಹಾಪೂರವನ್ನು ಹರಿಸಿ ಈ ಕಾರ್ಯಕ್ರಮಕ್ಕೆ ಅದ್ಭುತ ಚಾಲನೆ ನೀಡಿದ ನಮ್ಮ ಹಿರಿಯ ವಿದ್ಯಾರ್ಥಿ ಸುಮುಖ ಅವರಿಗೆ ಧನ್ಯವಾದಗಳು. ಮುಂದುವರಿದು ಕಳೆದ ಆ ದಿನಗಳು, ತರಗತಿ ಕೊಠಡಿಗಳು, ಪಾಠಗಳ ಪ್ರತಿಧ್ವನಿಗಳು, ಗುರುಗಳ ಮೃದುವಾದ ತಾಕೀತು, ಸ್ನೇಹಿತರೊಂದಿಗಿನ ಬಾಂಧವ್ಯದ ಬದಲು
ಇದನ್ನೆಲ್ಲ ಮತ್ತೆ ನೆನೆಯಲು ಇಲ್ಲಿ ನೆರೆದಿರುವ ಸರ್ವರನ್ನ ಸ್ವಾಗತಿಸುವಂತೆ ಸನ್ಮಿತ್ರರಾದ ಡಾಕ್ಟರ್ ಜಿ ಆನಂದ್ ಅವರನ್ನ ಕೇಳಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಶಾರದಾ ವಿಲಾಸ ವಿದ್ಯಾಸಂಸ್ಥೆಗಳು, ಶಾರದಾ ವಿಲಾಸ ಕಾಲೇಜು, ಹಿರಿಯ ವಿದ್ಯಾರ್ಥಿಗಳ ಸಂಘ ಆಯೋಜಿಸಿರುವ ಸಮಾಗಮ 2026 ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಅತಿಥಿ ಅಭ್ಯಾಗತರನ್ನ ಸ್ವಾಗತಿಸುವ ಯೋಗ ನನ್ನದಾಗಿದೆ. 20ನೇ ಶತಮಾನದ ರಾಷ್ಟ್ರೀಯ ಕವಿ ಡಿ.ವಿ. ಗುಂಡಪ್ಪನವರ ಒಂದು ಮಾತು, ಹೊಸ ಚಿಗುರು ಹಳಬೇರು ಕೂಡಿರಲು ಮರ ಸೊಬಗು ಎಂಬುದು ಈ ಸಮಾಗಮ ಕಾರ್ಯಕ್ರಮಕ್ಕೆ ಒಂದು ಜೀವಂತ ಭಾಷ್ಯದಂತಿದೆ. ಈ ಸಮಾಗಮ ಕಾರ್ಯಕ್ರಮಕ್ಕೆ ಮುಖ್ಯ ಅಭ್ಯಾಗತರಾಗಿ ದಯಮಾಡಿಸಿರುವವರು ಅಂತಾರಾಷ್ಟ್ರೀಯ ಖ್ಯಾತಿಯ ವಿಜ್ಞಾನಿಗಳು, ದೇಶದ ಪ್ರತಿಷ್ಠಿತ ಇರುವ ವಿಶ್ವವಿದ್ಯಾನಿಲಯಗಳಾದ ಮೈಸೂರು ವಿಶ್ವವಿದ್ಯಾಲಯ ಹಾಗೂ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯಗಳ ವಿಶ್ರಾಂತ ಕುಲಪತಿಗಳಾದ ಪ್ರೊಫೆಸರ್ ಕೆ.ಎಸ್. ರಂಗಪ್ಪ ಅವರು. ಅವರಿಗೆ ನಮ್ಮ ವಿದ್ಯಾಸಂಸ್ಥೆಗಳ ಪರವಾಗಿ ಹಾಗೂ ನೆರೆದ ಎಲ್ಲ ಸಭಾಸದರ ಪರವಾಗಿ ಅತ್ಯಂತ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಗೌರವಾನ್ವಿತ ಅತಿಥಿಗಳಾಗಿ ಆಗಮಿಸಿರುವವರು ಆದಿಚುಂಚನಗಿರಿ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿಗಳಾದ ಡಾಕ್ಟರ್ ಎಂ.ಎ. ಶೇಖರ್ ಅವರು. ಅವರಿಗೆ ಸಂಸ್ಥೆಯ ಪರವಾಗಿ ಹಾಗೂ ಸಭಾಸದರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಈ ಸಮಾಗಮ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಡಾಕ್ಟರ್ ಕೆ. ಮಂಟೆಲಿಂಗು, ನಿರ್ದೇಶಕರು, ಕಾಲೇಜು ಅಭಿವೃದ್ಧಿ ಮಂಡಳಿ ಹಾಗೂ ಪ್ರಾಧ್ಯಾಪಕರು, ಮೈಸೂರು ವಿಶ್ವವಿದ್ಯಾನಿಲಯ ಇವರು ಆಗಮಿಸಿರುತ್ತಾರೆ. ಇವರಿಗೆ ನಮ್ಮ ಸಂಸ್ಥೆ ಹಾಗೂ ಸಭಾಸದರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇವೆ. ಅಂತೆಯೇ ಇನ್ನೋರ್ವ ವಿಶೇಷ ಆಹ್ವಾನಿತರಾಗಿ ನಮ್ಮ ಶಾರದಾ ವಿಲಾಸ ವಿದ್ಯಾಸಂಸ್ಥೆಗಳ ಅಧ್ಯಕ್ಷರಾದ ಡಾಕ್ಟರ್ ಬಿ.ಎಂ. ಸುಬ್ರಾಯ ಅವರು ದಯಮಾಡಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ನಮ್ಮ ಕಾಲೇಜಿನ ಹಿರಿಯ ವಿದ್ಯಾರ್ಥಿಗಳ ಸಂಘ ಮಾಡಲಿರುವ ಸನ್ಮಾನವನ್ನು ಸ್ವೀಕರಿಸಲು ಆಗಮಿಸಿರ್ತಕ್ಕಂಥ ಡಾಕ್ಟರ್ ಪ್ರವೀಣ್ ಸಿ. ರಾಮಮೂರ್ತಿ ಹಾಗೂ ಶ್ರೀ ಯೋಗೇಂದ್ರ ಅವರಿಗೂ ಕೂಡ ಸಭಾಸದರ ಪರವಾಗಿ ವಿದ್ಯಾಸಂಸ್ಥೆಯ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾರೆ. ಈ ಸಮಾಗಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವವರು ಶಾರದಾ ವಿಲಾಸ ಕಾಲೇಜಿನ ಶಿಕ್ಷಕರಾದ ಡಾಕ್ಟರ್ ಎಂ. ದೇವಿಕಾ ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇವೆ. ಈ ಸಮಾಗಮ ಕಾರ್ಯಕ್ರಮ ಸಾರ್ಥಕವಾಗಿ ಸಮಾವೇಶಗೊಳ್ಳಲು ಸಭಾಸದರಾದ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಬಹಳ ಪ್ರೀತಿಯಿಂದ ಗೌರವದಿಂದ ಇಲ್ಲಿಗೆ ದಯಮಾಡಿಸಿದ್ದೀರಿ. ನಿಮಗೆ ನಿಮ್ಮ ಸಂಸ್ಥೆಯ ಆಗಿರುವ ನಮ್ಮ ಸಂಸ್ಥೆಯ ಪರವಾಗಿ ಅತ್ಯಂತ ಗೌರವಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಈ ಸಮಾಗಮ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಅಂಗಸಂಸ್ಥೆಗಳ ಅಧ್ಯಾಪಕ, ಪ್ರಾಧ್ಯಾಪಕ ಮಿತ್ರರಿಗೂ, ಮಾಧ್ಯಮ ಬಂಧುಗಳಿಗೂ ಹಾಗೂ ಬೋಧಕೇತರ ಸಿಬ್ಬಂದಿಗೂ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಾ ಈ ನನ್ನ ಸ್ವಾಗತ ಕಲಾಪದಿಂದ ವಿರಮಿಸುತ್ತೇನೆ. ನಮಸ್ಕಾರ. ಸರ್ವರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ ಡಾಕ್ಟರ್ ಜಿ ಆನಂದ್ ಅವರಿಗೆ ಧನ್ಯವಾದಗಳು. ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಸಮಾಗಮ ಹೆಸರೇ ಒಂದು ಸುಂದರ, ಸಮಾನ ಮನಸ್ಸುಳ್ಳವರು ಸಹೃದಯರು ಒಂದು ನಿಲ್ಲುವಂತ ಒಂದು ಸ್ಥಳ ಈ ಪವಿತ್ರ ಕ್ಷೇತ್ರದಲ್ಲಿ. ಇದು ಈ ಸಮಾಗಮ ಕಾರ್ಯಕ್ರಮದ ಉದ್ಘಾಟನೆ. ಇದನ್ನ ಜ್ಞಾನ, ಸಂಸ್ಕೃತಿ, ಸೃಜನಶೀಲತೆಯ ಸಂಕೇತವಾದ ಜ್ಯೋತಿಯನ್ನ ಬೆಳಗುವುದರ ಮೂಲಕ ಈ ಸಮಾಗಮಕ್ಕೆ ಚಾಲನೆ ನೀಡಬೇಕೆಂದು ವೇದಿಕೆ ಮೇಲಿನ ಗಣ್ಯರನ್ನ ಕೇಳಿಕೊಳ್ತೇನೆ. ಸಮಾಗಮ 2026ರ ಈ ಸುಂದರ ಕಾರ್ಯಕ್ರಮ ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟನೆಗೊಳ್ಳುತ್ತದೆ.
ಈ ಜ್ಯೋತಿಯು ನಮ್ಮ ಮನಸ್ಸುಗಳನ್ನ ಪ್ರತಿಫಲಿಸಿ ಬದುಕನ್ನ ಮತ್ತಷ್ಟು ನವ ಉತ್ಸಾಹವನ್ನ ಮೂಡಿಸಲಿ. ಈ ಶುಭ ಆರಂಭವು ನಮ್ಮೆಲ್ಲರ ಕೀರ್ತಿಯನ್ನು ಇನ್ನಷ್ಟು ಉತ್ತುಂಗಕ್ಕೇರಿಸಲಿ ಎಂದು ಹೇಳುತ್ತಾ ಉದ್ಘಾಟನೆಯನ್ನ ನೆರವೇರಿಸಿದ ವೇದಿಕೆ ಮೇಲಿನ ಗಣ್ಯರಿಗೆ ಧನ್ಯವಾದಗಳು. ಬಹಳ ಸಂತೋಷದ ವಿಚಾರ, ಈ ಸಮಾಗಮ ಕಾರ್ಯಕ್ರಮಕ್ಕೆ ಈ ಸಂಸ್ಥೆಯ ವಿದ್ವಾಂಸರು, ವಿದ್ವನ್ಮಣಿಗಳು ಹಾಗೂ ಹಿರಿಯ ಪ್ರಾಧ್ಯಾಪಕರೆಲ್ಲ ಇಲ್ಲಿ ಬಂದು ನೆರೆದಿದ್ದೀರಿ. ತಮಗೂ ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಬಹಳ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತೇನೆ. ಮುಂದುವರೆದು ಇದೀಗ ಈ ಸಮಾಗಮ ಕಾರ್ಯಕ್ರಮದ ಅಜೆಂಡಾವನ್ನ ನಿಮ್ಮ ಮುಂದೆ ಸಾದರಪಡಿಸುವಂತೆ ಸಹೋದ್ಯೋಗಿ ಮಿತ್ರರು ಮತ್ತು ಈ ಕಾಲೇಜಿನ ಹಿರಿಯ ವಿದ್ಯಾರ್ಥಿ ಬಳಗದ ಖಜಾಂಚಿಗಳು ಆದ ಡಾಕ್ಟರ್ ಗಿರಿರಾಜ್ ಶರ್ಮಾ ಅವರನ್ನ ಬರಮಾಡಿಕೊಳ್ಳುತ್ತೇನೆ. ನೆರೆದಿರುವಂತಹ ಎಲ್ಲ ಸಮಸ್ತರಿಗೂ ನಮಸ್ಕಾರಗಳು. ಸಮಾಗಮ ಮತ್ತೆ ಬಂದಿದೆ. ಶಾರದೀಯ ವಿಲಾಸದಲ್ಲಿ ಅರಳಿ ಭೌತಿಕವಾಗಿ ನಾವೆಲ್ಲ ದೂರ ಸರಿದಿದ್ದು ನಮ್ಮೆಲ್ಲರ ಮೂಲ ಕಂಪು ಒಂದೇ. ಬಿಸಿ ಜೀವನದ ನಡುವೆಯೂ ನಮ್ಮೆಲ್ಲರನ್ನ ಒಟ್ಟಾಗಿಸಿ ಒಂದೆಡೆ ಸೇರಿಸಿ ನಮ್ಮ ನೆನಪಿನ ಬುದ್ಧಿಗಳಿಂದ ಕೆಲವೊಂದು ನೆನಪುಗಳನ್ನ ಹೊರಗೆ ಉಗ್ಗಿಸಿ ಮನಸ್ಸನ್ನ ಉಲ್ಲಸಿತಗೊಳಿಸುವಂತಹ ಉದ್ದೇಶವಂತೂ ಈ ಸಮಾಗಮಕ್ಕೆ ಇದೆ. ಆದ್ರೆ ಅಷ್ಟಕ್ಕೆ ನಿಲ್ಲದೆ ನಮಗೆ ವಿದ್ಯೆ ನೀಡಿದಂತಹ, ನಮ್ಮ ಭವಿಷ್ಯ ಉತ್ತಮವಾಗಿ ರೂಪುಗೊಳ್ಳಲು ಪ್ರಮುಖ ಪಾತ್ರ ವಹಿಸಿದಂತಹ ನಮ್ಮ ಕಾಲೇಜಿಗೆ ಮರಳಿ ನಮ್ಮ ಕೊಡುಗೆ ಏನು ಅನ್ನೋ ಚಿಂತನೆಯು ಬಹಳ ಮುಖ್ಯವಾಗಿದೆ. ಇದು ಬರೀ ಇಲ್ಲಿ ವಿದ್ಯಾರ್ಥಿಗಳಿಗಷ್ಟೇ ಕೃತಜ್ಞತಾ ಭಾವ ಅಲ್ಲ, ಕಾಲೇಜಲ್ಲೂ ಸಹ ನಾವು ಒಂದು ಭಾವನಾ ಜೀವಿ ಅಂತ ಪರಿಗಣಿಸುತ್ತೇ ಆದಲ್ಲಿ ತನ್ನ ಹೆಸರನ್ನ ಜಗತ್ತಿನಾದ್ಯಂತ ಪಸರಿಸ್ತಾ ಇರುವಂತಹ ತನ್ನ ನಲ್ಮೆಯ ವಿದ್ಯಾರ್ಥಿಗಳನ್ನ ಕೃತಜ್ಞತಾ ಪೂರ್ವಕವಾಗಿ ಕಾಣುವ ಭಾವವು ಕಾಲೇಜಿಗೆ ಉಂಟಲ್ಲ. ಹೀಗಾಗಿ ಈ ದಿನದ ಕಾರ್ಯಕ್ರಮಕ್ಕೆ ಕೆಲವೊಂದಷ್ಟು ನಾವು ಕಾರ್ಯಸೂಚಿಗಳನ್ನ ರೂಪಿಸಿಕೊಂಡಿದ್ದೇವೆ. ಅವು ಈ ಕೆಳಗಿನಂತಿವೆ. ಮೊದಲನೇದಾಗಿ ಕಾಲೇಜಿನ ಪ್ರಸ್ತುತ ಸ್ಥಿತಿಗತಿ ಹಾಗೂ ಇದರ ಅಭಿವೃದ್ಧಿಯಲ್ಲಿ ಹಿರಿಯ ವಿದ್ಯಾರ್ಥಿಗಳಾದ ನಮ್ಮ ಪಾತ್ರ, ಭಾಗವಹಿಸುವಿಕೆ ಹಾಗೂ ಸಹಕಾರ, ಇದರ ಬಗ್ಗೆ ಚರ್ಚೆ ನಡೆಯುತ್ತೆ. ಎರಡನೇದಾಗಿ ನಾನಾಗ್ಲೇ ಹೇಳಿದಂತೆ ನಮ್ಮ ಸಾಧಕ ಹಿರಿಯ ವಿದ್ಯಾರ್ಥಿಗಳಿಗೆ ಪ್ರಸ್ತುತ ವರ್ಷದಿಂದ ನಾವು ಸನ್ಮಾನ ಮಾಡಬೇಕು ಅಂತ ನಿರ್ಧರಿಸಿದ್ದೇವೆ. ಸೊ ಅದು ನಮ್ಮ ಎರಡನೆಯ ಅಜೆಂಡಾ. ಮೂರನೆಯದು ಶಾರದಾ ವಿಲಾಸ ವಿದ್ಯಾಸಂಸ್ಥೆಗಳ ಕ್ಯಾಂಪಸ್ನಲ್ಲಿ ನಿರ್ಮಾಣ ಆಗಿರುವಂತಹ ಹೊಸ ಕಟ್ಟಡದ ಕುರಿತಾಗಿ ಚರ್ಚೆ ನಡೆಯುತ್ತೆ. ಕೊನೆಯದಾಗಿ ಮುಕ್ತ ಚರ್ಚೆ, ಉದಾಹರಣೆಗೆ ಕಾರ್ಯಕಾರಿ ಸಮಿತಿಯ ಪುನರ್ರಚನೆ ಇತ್ಯಾದಿ. ಇವಿಷ್ಟು ಈ 4 ಅಂಶಗಳು ಈ ದಿನದ ಅಜೆಂಡಾ ಆಗಿದೆ. ಮೊದಲನೇದಾಗಿ ಕಾಲೇಜಿನ ಪ್ರಸ್ತುತ ಸ್ಥಿತಿಗತಿ ಹಾಗೂ ಹಿರಿಯ ವಿದ್ಯಾರ್ಥಿಗಳು ಹೇಗೆಲ್ಲ ಇದರ ಅಭಿವೃದ್ಧಿಯಲ್ಲಿ ಕೈ ಜೋಡಿಸಬಹುದು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಕಾಲೇಜಿನ ಪ್ರಾಂಶುಪಾಲರು ಹಾಗೆ ಅಲುಮಿನಿ ಅಸೋಸಿಯೇಷನ್ ಅಧ್ಯಕ್ಷರಾದಂತಹ ಡಾಕ್ಟರ್ ದೇವಿಕಾ ಮೇಡಮ್ ಅವರು ನಡೆಸ್ಕೊಡ್ಬೇಕು ಅಂತ ಹೇಳಿ ನಾನು ಕೇಳ್ತೀನಿ. ವೇದಿಕೆ ಮೇಲೆ ಆಸೀನರಾಗಿರತಕ್ಕಂಥ ನಮ್ಮದೇ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳಾದ, ಸಮಾಜದಲ್ಲಿ ಅತಿ ಗಣ್ಯ ವ್ಯಕ್ತಿಗಳೆಂದು ಗುರುತಿಸಿಕೊಂಡಂಥ ನಮ್ಮ ಹೆಮ್ಮೆಯ ಹಿರಿಯ ವಿದ್ಯಾರ್ಥಿಗಳಿಗೆ ನನ್ನ ನಮಸ್ಕಾರಗಳು. ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರತಕ್ಕಂಥ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಅತ್ಯುನ್ನತ ಸ್ಥಾನವನ್ನ ಏರಿ ತಮ್ಮದೇ ಚಾಪನ್ನ ಮೂಡಿಸಿರುವಂತ ನಮ್ಮ ಬೇರೆಲ್ಲ ಹಿರಿಯ ವಿದ್ಯಾರ್ಥಿಗಳಿಗೂ ಹಾಗೂ ಇವರೆಲ್ಲರ ಯಶಸ್ಸಿಗೆ ಕಾರಣೀಭೂತರಾದಂಥ ಇದೇ ಸಂಸ್ಥೆಯಲ್ಲಿ 3-4 ದಶಕಗಳ ಕಾಲ ನಿಸ್ಪೃಹವಾದ ಪ್ರಾಮಾಣಿಕ ಸೇವೆ ಸಲ್ಲಿಸಿ ಇಂದು ನೆರೆದಿರುವ ಈ ಗಣ್ಯರು ಈ ಅತ್ಯುನ್ನತ ಸ್ಥಾನಕ್ಕೆ ತಲುಪಲು ಇಂದು ಎಲ್ಲರಿಂದ ಸನ್ಮಾನಿತರಾಗಲು ಕಾರಣರಾದಂಥ ನಮ್ಮ ಸಂಸ್ಥೆಯ ನಿವೃತ್ತ ಪ್ರಾಧ್ಯಾಪಕರೇ, ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ಎಲ್ಲ ಸಭಾಸದರು, ಬಹುಶಃ ಈ ದಿನ ಇಲ್ಲಿ ನೆರೆದಿರುವ ಹಿರಿಯ ವಿದ್ಯಾರ್ಥಿಗಳಿಗೆ ಒಂದು ರೀತಿಯ ಸಂಭ್ರಮವಾದರೆ
ಅವರು ಅಲಂಕರಿಸಿರುವಂತಹ ಉನ್ನತ ಸ್ಥಾನವನ್ನು ನೋಡಿ, ಅವರು ಗಳಿಸಿರುವಂತಹ ಗರಿಮೆಯನ್ನು ನೋಡಿ ಸಂಭ್ರಮ ಪಡುವಂತಹ ಸಂದರ್ಭ ನಮಗೆ ಪ್ರಾಧ್ಯಾಪಕರಿಗೆ, ನನಗೆ ಮತ್ತು ಇಲ್ಲಿ ನೆರೆದಿರುವಂತಹ ಎಲ್ಲ ನಿವೃತ್ತ ಪ್ರಾಧ್ಯಾಪಕರಿಗೆ. ಬಹುಶಃ ಪ್ರಾಧ್ಯಾಪಕ ಅಂದರೆ ಶಿಕ್ಷಕ ವೃತ್ತಿಯಲ್ಲಿದ್ದವರೊಬ್ಬರಿಗೆ ತನ್ನ ಶಿಷ್ಯ ತನಗಿಂತ ಎತ್ತರಕ್ಕೆ ಬೆಳಿತಾನೆ ಅಂದ್ರೆ ಸಂತೋಷ ಪಡುವಂತಹ ಗುಣ ಕೇವಲ ಶಿಕ್ಷಕರಿಗೆ ಮಾತ್ರ ಇರುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಅದು ಅಕ್ಷರಶಃ ಸತ್ಯ. ಯಾಕಂದ್ರೆ ಎಲ್ಲರನ್ನು ನೋಡ್ತಾ ನಮ್ಮೆಲ್ಲರ ಮನಸ್ಸು ಎಷ್ಟು ತುಂಬಿ ಬಂದಿದೆ, ಎಷ್ಟು ಹೆಮ್ಮೆ ಆಗಿದೆ, ಎಷ್ಟು ಸಂತೋಷ ಆಗಿದೆ ಅಂತ ಅದು ಪದಗಳಲ್ಲಿ ನಾವು ಹೇಳಲಿಕ್ಕೆ ಆಗ್ತಾ ಇಲ್ಲ. ಅಷ್ಟು ಸಂತೋಷ ಸಂಭ್ರಮದ ಕ್ಷಣವಾಗಿದೆ. ಈ ದಿನ ನೆರೆದಿರುವ ಎಲ್ಲರಿಗೂ ನಮ್ಮ ಶಾರದಾ ವಿಲಾಸ ಕಾಲೇಜಿನ ಪ್ರಸ್ತುತ ಸ್ಥಿತಿಗತಿ ಅಂದ್ರೆ ನಮ್ಮಲ್ಲಿ ತಾವೆಲ್ಲ ಇದ್ದಾಗ ಬಹುಶಃ ಹೆಚ್ಚಿನ ಜನ ಇಲ್ಲಿ ನೆರೆದಿರುವ ಹಿರಿಯ ವಿದ್ಯಾರ್ಥಿಗಳಿದ್ದಾಗ ಕೇವಲ ಸೈನ್ಸ್ ಕಾಲೇಜ್ BSc ಪ್ರೋಗ್ರಾಮ್ ಮಾತ್ರ ನಡೀತಾ ಇತ್ತು. ನಂತರದ ದಿನಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗಿ ಇವತ್ತು ಸಾಕಷ್ಟು ನೂತನ ಪ್ರೋಗ್ರಾಮ್ಗಳನ್ನು ಕೂಡ ಸೇರಿಸಿಕೊಂಡು ಈ ಕಾಲೇಜು ಸಾವಿರಾರು ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ 1000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ಪದವಿಯನ್ನು ನೀಡಿ ಹೊರಗೆ ಕಳಿಸ್ತಾ ಇದೆ. ಈಗ ನಡೆದಿರುವಂತಹ ಸರ್ಗೆ ನಮಸ್ಕಾರ ಸರ್. ಅದನ್ನ ಇಲ್ಲಿ ನೆರೆದಿರುವ ಸರ್ವರಿಗೂ ತಿಳಿಸೋದಕ್ಕೆ ಒಂದು 5-10 ನಿಮಿಷ ತಗೊಳ್ತಾ ಇದ್ದೀನಿ. ನಾನಾಗಲೇ ಹೇಳಿದೆ, ವಿ ವೆಲ್ಕಮ್ ಆಲ್ ಅವರ್ ಎಸ್ಟೀಮ್ಡ್ ಅಲುಮ್ನಸ್ ಫಾರ್ ದಿಸ್ ಪ್ರೋಗ್ರಾಮ್ ಸಮಾಗಮ 2026. ನಮ್ಮ ಈ ಶಾರದಾ ವಿಲಾಸ ಶಿಕ್ಷಣ ಸಂಸ್ಥೆಗಳ ಚುಕ್ಕಾಣಿಯನ್ನ 15 ವ್ಯಕ್ತಿಗಳ ಒಂದು ಗವರ್ನಿಂಗ್ ಕೌನ್ಸಿಲ್ ಪಡೆದುಕೊಂಡಿರುತ್ತೆ. ಅದರ ಮುಖ್ಯಸ್ಥರಾಗಿ ಡಾಕ್ಟರ್ BM ಸುಬ್ರಾಯ ಅವರು ಆನರರಿ ಪ್ರೆಸಿಡೆಂಟ್ ಆಗಿ ಅತಿ ಗೌರವಾನ್ವಿತ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇನ್ನೊಂದು ಸಂತೋಷದ ಸುದ್ದಿ ಏನಂದ್ರೆ ನಮ್ಮ ಡಾಕ್ಟರ್ BM ಸುಬ್ರಾಯ ಅವರು ಕೂಡ ಇಲ್ಲೇ ಕಲಿತಂತ ನಮ್ಮ ಹೆಮ್ಮೆಯ ವಿದ್ಯಾರ್ಥಿ. ಇವರು ಕೂಡ he has served as Associate Vice President, Education and Research at Infosys Technologies Limited, and he has also served as Head of the Global Education Center, Mysore, Infosys Foundation. ಇನ್ನು ಮತ್ತೊಬ್ಬರು ಶ್ರೀ ಆರ್ ದಿನೇಶ್, ನಮ್ಮ ಈ ಸಂಸ್ಥೆಯ ಗೌರವ ಕಾರ್ಯದರ್ಶಿಗಳು. ಅವರು ಅನಿವಾರ್ಯ ಕಾರಣಗಳಿಂದ ಅಂದ್ರೆ ಅವರ ಆರೋಗ್ಯ ಸ್ವಲ್ಪ ಸರಿ ಇಲ್ಲದೆ ಇರುವಂತಹ ಕಾರಣ ಅವರು ಬರ್ಲಿಕ್ಕೆ ಆಗ್ತಾ ಇಲ್ಲ. ಬೆಳಗ್ಗೆನೂ ಕೂಡ ಅವರು ನಮಗೆ ದೂರವಾಣಿ ಮೂಲಕ ಕರೆ ಮಾಡಿ ಎಲ್ಲ ಚೆನ್ನಾಗಾಗಿ ಎಲ್ಲರಿಗೂ ನನ್ನ ಶುಭಾಶಯಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಇವರು he has served in KPTCL for more than 3 decades, and at the time of his retirement he was the controller of accounts and finance. ಇವರಿಬ್ಬರು ಈ ಸಂಸ್ಥೆಯ ಚುಕ್ಕಾಣಿಯನ್ನ ಹಿಡಿದು ಅತ್ಯಂತ ಉತ್ತಮ ರೀತಿಯಲ್ಲಿ ಮುಂದಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇವರ ಜೊತೆ ಉಳಿದ 13 ಜನರು ಕೂಡ ಕಾಯ ವಾಚ ಮನಸ್ಸ ಶ್ರಮಿಸಿ ಈ ಸಂಸ್ಥೆಯ ಅಭಿವೃದ್ಧಿಗಾಗಿ ಶ್ರಮ ಪಡ್ತಾ ಇದ್ದಾರೆ. ತಮಗೆಲ್ಲ ಗೊತ್ತಿರೋ ಹಾಗೆ ಈ ಶಾರದಾ ವಿಲಾಸ ಶಿಕ್ಷಣ ಸಂಸ್ಥೆಗಳು ಶಾರದಾ ವಿಲಾಸ ಕಾಲೇಜು ಅಷ್ಟೇ ಅಲ್ಲದೆ ಶಾರದಾ ವಿಲಾಸ ಹೈಯರ್ ಪ್ರೈಮರಿ ಸ್ಕೂಲ್, ಶಾರದಾ ವಿಲಾಸ ಹೈಸ್ಕೂಲ್, ಶಾರದಾ ವಿಲಾಸ PU ಕಾಲೇಜ್. ಬಹುಶಃ ಇಲ್ಲಿ ನೆರೆದಿರುವ ಸಾಕಷ್ಟು ಹಿರಿಯ ವಿದ್ಯಾರ್ಥಿಗಳು ಇದ್ದಾಗ PU ಮತ್ತು ಡಿಗ್ರಿ ಎರಡು ಒಂದೇ ಕಾಲೇಜ್ ಆಗಿತ್ತು, ಸಂಯುಕ್ತ ಪದವಿ ಕಾಲೇಜ್ ಆಗಿತ್ತು. 2001-2ನೇ ಇಸವಿನಲ್ಲಿ PUC ಮತ್ತು ಡಿಗ್ರಿ ಬೈಫರ್ಕೇಶನ್ ಆಗಿ ಶಾರದಾ ವಿಲಾಸ PU ಕಾಲೇಜ್ ಒಂದು ಬೇರೆ ಆಯ್ತು ಮತ್ತು ಶಾರದಾ ವಿಲಾಸ ಡಿಗ್ರಿ ಕಾಲೇಜ್ ಒಂದು ಬೇರೆ ಆಯ್ತು. ಶ್ರೀ SL ರಾಮಚಂದ್ರ ಸರ್ ಅವರಿಗೆ ನಮಸ್ಕಾರ. ಸರ್ ದಯವಿಟ್ಟು ವೇದಿಕೆ ಅಲಂಕರಿಸಬೇಕು ಸರ್. ದಯವಿಟ್ಟು ಬನ್ನಿ ಸರ್, ದಯವಿಟ್ಟು ಬನ್ನಿ. ಇವರು ನಮ್ಮ ಶಾರದಾ ವಿಲಾಸ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯ ಹಿರಿಯ ಸದಸ್ಯರಾಗಿರುತ್ತಾರೆ. ಇವರು ಅನಿವಾರ್ಯ ಈಗ ತಾನೇ ನಾವು ಶ್ರದ್ಧಾಂಜಲಿ ಅರ್ಪಿಸಿದ್ವಿ. ಶ್ರೀ ಮೋಹನ್ ಮೂರ್ತಿ ಅಂತ ನಮ್ಮ ಆಡಳಿತ ಮಂಡಳಿಯ ಸದಸ್ಯರಾದ ತಾಯಿಯವರ ನಿಧನದ ಕಾರಣ ಇವರು ಅಲ್ಲಿ ಭೇಟಿ ನೀಡಿ ಬರ್ತಾ ಇದ್ದಾರೆ. ನಮಗೆ ಸಂಸ್ಥೆಯವರ ಸ್ವಾಗತ. ನಿಮ್ಮೆಲ್ಲರ ಹೆಮ್ಮೆಯ ಕಾಲೇಜು ಶಾರದಾ ವಿಲಾಸ ಪದವಿ ಕಾಲೇಜು ಒಂದು ಅಂಗ ಸಂಸ್ಥೆ. ಈ ಶಿಕ್ಷಣ ಸಂಸ್ಥೆಯಲ್ಲಿ ಮತ್ತು ಇದೇ ಶಿಕ್ಷಣ ಸಂಸ್ಥೆಯಲ್ಲಿ ಶಾರದಾ ವಿಲಾಸ ಕಾನೂನು ಕಾಲೇಜು ಇದೆ. ಬಹುಶಃ ಹೆಚ್ಚಿನ ಜನರು ಇದ್ದಾಗ ಇಲ್ಲಿ ಫಾರ್ಮಸಿ ಕಾಲೇಜ್ ಇರಲಿಲ್ಲ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಅದು ತೀರಾ ಇತ್ತೀಚೆಗೆ 1993ನೇ ಇಸ್ವಿಯಿಂದ ಶುರುವಾಯಿತು ಶಾರದಾ ವಿಲಾಸ ಕಾಲೇಜ್ ಆಫ್ ಫಾರ್ಮಸಿ ಮತ್ತು ಶಾರದಾ ವಿಲಾಸ ಶಿಕ್ಷಣ ಮಹಾವಿದ್ಯಾಲಯ, ಶಾರದಾ ವಿಲಾಸ ಟೀಚರ್ಸ್ ಕಾಲೇಜ್. ಇಷ್ಟು ಅಂಗ ಸಂಸ್ಥೆಗಳನ್ನ ಅತ್ಯಂತ ಉತ್ತಮವಾದ ರೀತಿಯಲ್ಲಿ ನಮ್ಮ ಆಡಳಿತ ಮಂಡಳಿ ನಡೆಸ್ಕೊಂಡು ಹೋಗ್ತಾ ಇದೆ. ನಮ್ಮ ಕಾಲೇಜಿನ
ವಿಕಾಸನ ನೋಡಿದ್ರೆ ನಮ್ಮ ಶಾರದಾ ವಿಲಾಸ ಕಾಲೇಜಿನ ವಿಕಾಸ ತಮಗೆಲ್ಲ ಗೊತ್ತಿರುವ ಹಾಗೆ 1945ನೇ ಇಸ್ವಿನಲ್ಲಿ ಇಂಟರ್ಮೀಡಿಯೇಟ್ ಕಾಲೇಜ್ ಆಗಿ ಶುರುವಾಯಿತು. 1952ನೇ ಇಸ್ವಿಯಲ್ಲಿ ಪದವಿ ಕಾಲೇಜ್ ಆಗಿ ಮೊದಲನೇ ಬಾರಿಗೆ BCM ಕಾಂಬಿನೇಷನ್ ಶುರುವಾಯಿತು. ನಂತರ ನಿಧಾನಕ್ಕೆ ಬೇರೆ ಬೇರೆ ಕಾಂಬಿನೇಷನ್ಗಳು ಆಡ್ ಆದವು. CBZ, PEM, PMCS, BBM, CZBT, BMBT ಹೀಗೆ ಹಲವಾರು ಕಾಂಬಿನೇಷನ್ಗಳು ವರ್ಷಗಳ ಕಳಿತಾ ಆಡ್ ಆಗ್ತಾ ಬಂತು. ನಂತರ ನಮಗೆ ಶಾರದಾ ವಿಲಾಸ ಕಾಲೇಜಿನಲ್ಲಿ ಬಹಳ ವರ್ಷಗಳ ನಂತರ BCom ಮತ್ತು BBA 2013ನೇ ಇಸ್ವಿಯಲ್ಲಿ BCom ಮತ್ತು BBA ಶುರು ಮಾಡಿದ್ವಿ. 2014ನೇ ಇಸ್ವಿನಲ್ಲಿ MSc ಸ್ನಾತಕೋತ್ತರ ವಿಭಾಗ ಶುರುವಾಯಿತು. 2017ನೇ ಇಸ್ವಿನಲ್ಲಿ ಮತ್ತೊಂದು ಸ್ನಾತಕೋತ್ತರ ವಿಭಾಗ MCom ಶಿಕ್ಷಣ ಕೊಡೋದಕ್ಕೆ ಶಾರದಾ ವಿಲಾಸ ಕಾಲೇಜು ಶುರು ಮಾಡಿತು. ತೀರಾ ಇತ್ತೀಚೆಗೆ 2020ನೇ ಇಸ್ವಿಯಲ್ಲಿ ವಿಶ್ವವೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತನಾಡ್ತಾ ಇದ್ದಾಗ ಶಾರದಾ ವಿಲಾಸ ಶಿಕ್ಷಣ ಸಂಸ್ಥೆ ಹಿಂದುಳಿಬಾರದು ಅನ್ನೋ ಕಾರಣದಿಂದ BSc ಆನರ್ಸ್ ಡಿಗ್ರಿ, ಅದು 4 ವರ್ಷದ ಡಿಗ್ರಿ, ಡಾಟಾ ಸೈನ್ಸ್ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೊಸ ವಿಷಯದಲ್ಲಿ BSc ಆನರ್ಸ್ ಡಿಗ್ರಿ ಶುರು ಮಾಡಿದ್ವಿ. ತೀರಾ ಇತ್ತೀಚೆಗೆ 2023ನೇ ಇಸ್ವಿನಲ್ಲಿ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಂತ ಮತ್ತೊಂದು ಸ್ನಾತಕ ವಿಭಾಗ ಶುರುವಾಯಿತು. ಮತ್ತು ಶಾರದಾ ವಿಲಾಸ ಕಾಲೇಜ್ ಈಸ್ ready to start BSc Ed from the next academic year. Maybe approval process 90% ಮುಗಿದಿದೆ. ನಿನ್ನೆ ತಾನೇ ನಾವು ಅದಕ್ಕೆ ಕೊಡಬೇಕಾದಂತ ಶುಲ್ಕವನ್ನು ಕೂಡ ಕಟ್ಟಿದೀವಿ. ಇದೊಂದು ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಆಗುತ್ತೆ. BSc ಡಿಗ್ರಿ ಮತ್ತು BA ಡಿಗ್ರಿ ಎರಡನ್ನೂ ಒಟ್ಟಿಗೆ ಪಡ್ಕೊಂಡು ಹೋಗುವಂತ ಒಂದು ಇಂಟಿಗ್ರೇಟೆಡ್ ಪ್ರೋಗ್ರಾಮ್. ಇದನ್ನ ಬಹುಶಃ 26-27 ಇಸ್ವಿಯಿಂದ ನಾವು ಶುರು ಮಾಡಲಿದ್ದೀವಿ. ನಿಮ್ಮ ಹೆಮ್ಮೆಯ ಕಾಲೇಜು ಶಾರದಾ ವಿಲಾಸ ಕಾಲೇಜು 2020ನೇ ಇಸ್ವಿಯಲ್ಲಿ ಬಹಳ ಸಂಭ್ರಮದಿಂದ ಪ್ಲಾಟಿನಂ ಜುಬ್ಲಿಯನ್ನ ಸೆಲೆಬ್ರೇಟ್ ಮಾಡಿದೆ. 2020 10ನೇ ತಾರೀಕು 8ನೇ ತಿಂಗಳು 2020ನೇ ಇಸ್ವಿಯಲ್ಲಿ ಪ್ಲಾಟಿನಂ ಜುಬ್ಲಿ ಸೆಲೆಬ್ರೇಟ್ ಮಾಡಿದ್ವಿ. ಸೆಂಟ್ರಲ್ ಮಿನಿಸ್ಟರ್ ಆದಂತಹ ಶ್ರೀ ಸದಾನಂದ ಗೌಡರು ಮತ್ತು ಇದೇ ಕಾಲೇಜಿನ ಹೆಮ್ಮೆಯ ವಿದ್ಯಾರ್ಥಿಗಳಾದಂತಹ ಮತ್ತು ನಿವೃತ್ತ ವೈಸ್ ಚಾನ್ಸಲರ್ ಆದಂತಹ ಪ್ರೊಫೆಸರ್ ಹೇಮಂತ್ ಕುಮಾರ್ ಸರ್ ಅವರು ಗೆಸ್ಟ್ ಆಗಿ ಬಂದಿದ್ರು. ಮತ್ತು ಕರ್ನಾಟಕ ಸರ್ಕಾರದ ಹೌಸಿಂಗ್ ಮಿನಿಸ್ಟರ್ ಆದಂತಹ ST ಸೋಮಶೇಖರ್ ಅವರು ಅತಿಥಿಗಳಾಗಿದ್ರು. ಹಾಗೂ ಮೂಡ ಚೇರ್ಮನ್ ಆದಂತಹ ರಾಜೀವ್ ಅವರು ಅತಿಥಿಗಳಾಗಿ ಬಹಳ ವಿಜೃಂಭಣೆಯಿಂದ 3 ದಿನಗಳ ಕಾಲ ನಾವು ಪ್ಲಾಟಿನಂ ಜುಬ್ಲಿ ಸೆಲೆಬ್ರೇಷನ್ ಅನ್ನ ಮಾಡ್ಕೊಂಡಿದ್ದೀವಿ. ಮತ್ತು ನಮ್ಮ ಕಾಲೇಜು ಕೇವಲ ಒಂದು ವಿಭಾಗಕ್ಕೆ ಅಫಿಲಿಯೇಷನ್ ಆಗಿಲ್ಲ. ಇಟ್ ಈಸ್ ಅಫಿಲಿಯೇಟೆಡ್ ಟು ಯೂನಿವರ್ಸಿಟಿ ಆಫ್ ಮೈಸೂರು. ಮತ್ತು ಇತ್ತೀಚಿನ ದಿನಗಳಲ್ಲಿ ನಾವು ಪ್ರೊಫೆಷನಲ್ ಕೋರ್ಸ್ಗಳಾದ PBM ಮತ್ತು PCA ನಡೆಸಬೇಕಾದ್ರೆ ನಾವು AICTE ಇಂದ ಅಪ್ರೂವಲ್ ತಗೋಬೇಕಾಗಿತ್ತು. ಹಾಗಾಗಿ our college is also approved by AICTE. It is aided by Government of Karnataka and it is recognized by UGC and 2F and 12B section also. ಬಹುಶಃ ನಮಗೆಲ್ಲ ಗೊತ್ತಿರುವ ಹಾಗೆ ಈ 2F and 12B ಅಂಡರ್ ಬರೋದು ಸ್ವಲ್ಪ ಕಷ್ಟದ ವಿಷಯ. ಹಾಗಾಗಿ ನಾವು ಇದನ್ನ ಹೆಮ್ಮೆಯಿಂದ ಹೇಳ್ಕೊಳ್ಬಹುದು. ಮತ್ತು ನಮ್ಮ ಇತ್ತೀಚಿನ ಸಾಧನೆ 2023ನೇ ಇಸ್ವಿಯಲ್ಲಿ ನಮ್ಮ NAC ರಾಷ್ಟ್ರೀಯ ಮಾನ್ಯತಾ ಸಂಸ್ಥೆಯಿಂದ ಪ್ರಥಮ ಬಾರಿಗೆ A ಗ್ರೇಡ್ ಪಡೆದುಕೊಂಡಿದೆ ನಮ್ಮ ಶಾರದಾ ವಿಲಾಸ ಕಾಲೇಜು. CGPA 3.19 ಪಡೆದುಕೊಂಡು ಬಹಳ ಹೆಮ್ಮೆಯಿಂದ ನಿಮ್ಮ ಮುಂದೆ ಇವತ್ತು ನಿಂತಿದೆ ಶಾರದಾ ವಿಲಾಸ ಕಾಲೇಜು. ಮತ್ತೊಂದು ಸಂಭ್ರಮದ ಸಂಗತಿ, ನಮ್ಮ ಎಜು ಅವಾರ್ಡ್ಸ್ ಅನ್ನುವಂತ ಒಂದು ಸಂಸ್ಥೆ 2025ನೇ ಇಸ್ವಿನಲ್ಲಿ ಮೋಸ್ಟ್ ಟ್ರಸ್ಟೆಡ್ ಅಂಡ್ ಔಟ್ಸ್ಟ್ಯಾಂಡಿಂಗ್ ಡಿಗ್ರಿ ಕಾಲೇಜ್ ಆಫ್ ದ ಇಯರ್ 2025 ಕರ್ನಾಟಕ ಅವಾರ್ಡ್ ಅಂತ ಹೇಳಿಕೊಟ್ಟಿದೆ. ಯಾವ ಕ್ಯಾಟಗರಿನಲ್ಲಿ ಅಂದ್ರೆ ಕ್ವಾಲಿಟಿ ಎಜುಕೇಶನ್, ಎಕ್ಸಲೆಂಟ್ ಅಡ್ಮಿನಿಸ್ಟ್ರೇಷನ್, ಎಕ್ಸಲೆಂಟ್ ಡೊಮೈನ್ ಎಕ್ಸ್ಪೋಜರ್ ಅಂಡ್ ಸೋಷಿಯಲ್ ಕಾಂಟ್ರಿಬ್ಯೂಷನ್ ಅನ್ನೋ ಕ್ಯಾಟಗರಿಯಲ್ಲಿ ಹಿಂದಿನ ವರ್ಷ 2025ನೇ ವರ್ಷದಲ್ಲಿ ಮೋಸ್ಟ್ ಟ್ರಸ್ಟೆಡ್ ಅಂಡ್ ಔಟ್ಸ್ಟ್ಯಾಂಡಿಂಗ್ ಡಿಗ್ರಿ ಕಾಲೇಜ್ ಆಫ್ ದ ಇಯರ್ 2025 ಅನ್ನೋ ಪ್ರಶಸ್ತಿಯನ್ನು ಪಡೆದುಕೊಂಡು ತನ್ನ ಕೆರಿಟಕ್ಕೆ ಮತ್ತೊಂದು ಗರಿಯನ್ನ ಸಿಕ್ಕಿಸಿಕೊಂಡು ಬಹಳ ಹೆಮ್ಮೆಯಿಂದ ನಿಮ್ಮ ಮುಂದೆ ನಿಂತಿದೆ ಶಾರದಾ ವಿಲಾಸ ಕಾಲೇಜು. ಇತ್ತೀಚಿನ ದಿನಗಳಲ್ಲಿ ನಮ್ಮನ್ನ ನಾವು ಸಮಾಜದ ಮುಂದೆ ನಾವು ಏನ್ ಮಾಡ್ತಾ ಇದ್ದೀವಿ ಅಂತ ತೋರಿಸ್ಕೋಬೇಕಾಗುತ್ತೆ. ಮತ್ತು ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಕೆಲವು ವಿಶೇಷವಾದ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಬೇಕಾಗುತ್ತೆ. ಹಾಗಾಗಿ ಆ ವಿಷಯದಲ್ಲೂ ಶಾರದಾ ವಿಲಾಸ ಕಾಲೇಜು ಹಿಂದೆ ಬೀಳದೆ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಸಂಕಿರಣಗಳನ್ನ ಇಂಟರ್ನ್ಯಾಷನಲ್ ಸೆಮಿನಾರ್ಗಳನ್ನ ಆರ್ಗನೈಸ್ ಮಾಡುತ್ತೆ. ಇದು 2 ಸೆಮಿನಾರ್ಗಳ ಕೇವಲ 2 ಇಂಟರ್ನ್ಯಾಷನಲ್ ಸೆಮಿನಾರ್ಗಳ 2 ಫೋಟೋ ಹಾಕಿದೀವಿ. ಇದೇ ರೀತಿ ಹಲವಾರು ಇಂಟರ್ನ್ಯಾಷನಲ್ ಸೆಮಿನಾರ್ಗಳನ್ನ ನಡೆಸ್ತಾ ಇರ್ತೀವಿ. ಅದೇ ರೀತಿ ರಾಷ್ಟ್ರೀಯ ಮಟ್ಟದ ಸಂಕಿರಣಗಳು ಅಥವಾ ಕಾರ್ಯಾಗಾರಗಳನ್ನು ಕೂಡ ನಡೆಸ್ತಾ ಇರ್ತೀವಿ.
ಸಾಕಷ್ಟು ನಡೆದಿದೆ. ಅದರಲ್ಲಿ ಈ ಎರಡರ ಫೋಟೋಗಳನ್ನ ತಮ್ಮ ಮುಂದೆ ಇಡ್ತಾ ಇದ್ದೀವಿ. ಒಂದು ಕನ್ನಡ ವಿಭಾಗದ್ದು ಮತ್ತು ಒಂದು ಜೀವ ವಿಜ್ಞಾನ ವಿಭಾಗದ್ದು. ಪ್ರತಿಯೊಂದು ವಿಭಾಗದಿಂದನೂ ನಾವು ನ್ಯಾಕ್ ಮಾನ್ಯತೆ ಎ ಗ್ರೇಡ್ ಪಡೆದುಕೊಂಡಿರುವುದರಿಂದ ನಮ್ಮ ಮುಂದಿನ ಗುರಿ A+ ಅಥವಾ A++ ತಗೊಳ್ಬೇಕನ್ನೋ ಒಂದು ಮನಸ್ಥಿತಿಯನ್ನ ಹೊಂದಿ ಇನ್ನು ಹೆಚ್ಚು ತೊಡಗಿಸಿಕೊಂಡು ನಾವು ಕೆಲವು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದೀವಿ. ಮತ್ತೊಂದು ಸಂತೋಷದ ಸಂಗತಿ, ಕಳೆದ 5 ವರ್ಷಗಳಿಂದ ನಮ್ಮ ಶೈಕ್ಷಣಿಕ ವಿಭಾಗದಲ್ಲಿ 12 ವಿದ್ಯಾರ್ಥಿಗಳು ಗೋಲ್ಡ್ ಮೆಡಲ್ ನ ತಗೊಂಡು ಮತ್ತು 4 ಕ್ಯಾಶ್ ಪ್ರೈಸ್ ಗಳನ್ನು ತಗೊಂಡು ನಮ್ಮ ಕಿರೀಟಕ್ಕೆ ಮತ್ತೊಂದು ಗರಿಯನ್ನ ಸಿಕ್ಕಿಸಿದ್ದಾರೆ. ನಮ್ಮ ವಿದ್ಯಾರ್ಥಿಗಳು 12 ಗೋಲ್ಡ್ ಮೆಡಲ್ ನ ತಗೊಂಡಿದ್ದಾರೆ. ಸ್ಪೋರ್ಟ್ಸ್ ನಲ್ಲೂ ಕೂಡ ಹಿಂದೆ ಬಿದ್ದಿಲ್ಲ. ನಮ್ಮ ಶಾರದಾ ವಿಲಾಸ ಕಾಲೇಜಿನ ವಿದ್ಯಾರ್ಥಿಗಳು ರಾಷ್ಟ್ರೀಯ ಮಟ್ಟದಲ್ಲಿ ಕಬಡ್ಡಿ, ಕಿಕ್ ಬಾಕ್ಸಿಂಗ್ ಮತ್ತು ಬಾಸ್ಕೆಟ್ ಬಾಲ್ ನಲ್ಲಿ ಬ್ರಾನ್ಸ್ ಮೆಡಲ್ ಮತ್ತು ಚಿನ್ನದ ಎರಡನ್ನೂ ತಗೊಂಡಿದ್ದಾರೆ. NCC ಮತ್ತು NSS ನಲ್ಲೂ ಕೂಡ ಹಿಂದೆ ಬಿದ್ದಿಲ್ಲ. ಬಹುಶಃ ಇಲ್ಲಿ ಕೆಲವರು NCC ಕ್ಯಾಡೆಟ್ಸ್ ಇದ್ದಾರೆ ಅಂತ ಅನ್ಕೊಳ್ತೀವಿ. ನನ್ನ ಕಣ್ಣಿಗೆ ಕಾಣ್ತಾ ಇರೋದು ಮಿಥುನ್ NCC ಕ್ಯಾಡೆಟ್, ಅವನು ಕೂಡ ರಿಪಬ್ಲಿಕ್ ಡೇ ಪರೇಡ್ ಹೋಗಿದ್ದ ಅಂತ ಅನ್ಕೊಳ್ತೀವಿ. ಈ ಕಳೆದ 3-4 ವರ್ಷಗಳಿಂದ 11 ಕ್ಯಾಡೆಟ್ಗಳು ನಮ್ಮ ರಿಪಬ್ಲಿಕ್ ಡೇ ಪರೇಡ್ ನಲ್ಲಿ ಭಾಗವಹಿಸಿ ನಮ್ಮ ನರೇಂದ್ರ ಮೋದಿ ಅವರ ಕೈಯಿಂದ ಸೆಕೆಂಡ್ ಪ್ರೈಸ್ ತಗೊಳ್ತಾ ಇರುವಂತಹ ಅದೊಂದು ಫೋಟೋನ ನೋಡಿದ್ರೆ ನಮಗೆ ರೋಮಾಂಚನ ಆಗುವಂತ ಸಾಧನೆಗಳನ್ನ ಮಾಡ್ತಾ ಇದ್ದಾರೆ ನಮ್ಮ ಮಕ್ಕಳು. ಅದೇ ರೀತಿ 3 ಜನ NSS ವಾಲಂಟಿಯರ್ಗಳು ನ್ಯಾಷನಲ್ ಲೆವೆಲ್ ಕ್ಯಾಂಪ್ಸ್ ಅಲ್ಲಿ ನ್ಯಾಷನಲ್ ಇಂಟಿಗ್ರೇಷನ್ ಕ್ಯಾಂಪ್ ಅಂತ ನಡೆಯುತ್ತೆ. ಅದು ಬಹಳ ವಿಶೇಷವಾದ ಕ್ಯಾಂಪ್ NSS ಗೆ ಅಲ್ಲಿ ಭಾಗವಹಿಸಿದ್ದಾರೆ ಮತ್ತು ಸ್ಟೇಟ್ ಆರ್ಮಿ ನಲ್ಲೂ ಕೂಡ ಭಾಗವಹಿಸಿದ್ದಾರೆ. ಇನ್ನು ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ನಲ್ಲೂ ಕೂಡ ಸಹಪಠ್ಯ ಚಟುವಟಿಕೆಗಳಲ್ಲೂ ಕೂಡ ಹಿಂದೆ ಬಿದ್ದಿಲ್ಲ ನಮ್ಮ ಮಕ್ಕಳು. ಕಳೆದ 4-5 ವರ್ಷಗಳಿಂದ ರಾಷ್ಟ್ರೀಯ ಮಟ್ಟದ ಅಂತರ ವಿಶ್ವವಿದ್ಯಾಲಯ ಸ್ಪರ್ಧೆಗಳಲ್ಲಿ ಭಾಗವಹಿಸಿ 2 ಮೆಡಲ್ಗಳನ್ನ ತಂದಿದ್ದಾರೆ ಶಾರದಾ ವಿಲಾಸ ಕಾಲೇಜಿಗೆ ಅಂತ ಹೇಳೋದಕ್ಕೆ ಅತ್ಯಂತ ಹೆಮ್ಮೆ ಅಂತ ಅನ್ಸುತ್ತೆ. ಇವರುಗಳು ನಮ್ಮ ಸಾಧಕ ವಿದ್ಯಾರ್ಥಿಗಳು. ಈ ವರ್ಷ 2025ನೇ ಇಸವಿನಲ್ಲಿ MSc ವಿಭಾಗದಿಂದ ವಿಶ್ವವಿದ್ಯಾನಿಲಯಕ್ಕೆ ದ್ವಿತೀಯ ರ್ಯಾಂಕ್ ಪಡೆದಿದ್ದಾರೆ ನಮ್ಮ ವಿದ್ಯಾರ್ಥಿ. ಅವರ ಫೋಟೋ ಸುಪ್ರೀತ್ CS ಅನ್ನೋರು. ಅದೇ ರೀತಿ ಸ್ನಾತಕ ವಿಭಾಗದಿಂದ 2025ನೇ ಇಸವಿನಲ್ಲಿ 2 ಗೋಲ್ಡ್ ಮೆಡಲ್ ನ ಪಡ್ಕೊಂಡಿದ್ದಾರೆ ಫಿಸಿಕ್ಸ್ ವಿಭಾಗದ ವಿದ್ಯಾರ್ಥಿ. ಅದೇ ರೀತಿ ಸ್ಯಾನ್ಸ್ಕ್ರಿಟ್ ವಿಷಯದಲ್ಲೂ ಕೂಡ ಗೋಲ್ಡ್ ಮೆಡಲ್ ನ ಪಡ್ಕೊಂಡಿದ್ದಾರೆ. ಮ್ಯಾಥಮೆಟಿಕ್ಸ್ ವಿಷಯದಲ್ಲಿ MCOM ಮತ್ತು MSc ನಲ್ಲಿ 22-23ರಲ್ಲಿ 4 ಗೋಲ್ಡ್ ಮೆಡಲ್ ಮತ್ತು 2 ಕ್ಯಾಶ್ ಪ್ರೈಸ್ ತಗೊಂಡಿದ್ದಾರೆ. MCOM ವಿಭಾಗದಲ್ಲಿ 1 ಕ್ಯಾಶ್ ಪ್ರೈಸ್ ತಗೊಂಡಿದ್ದಾರೆ. 23-24ನೇ ಇಸವಿನಲ್ಲಿ ಯೂನಿವರ್ಸಿಟಿಯಿಂದ 2 ಗೋಲ್ಡ್ ಮೆಡಲ್ ತಗೊಂಡಂತಹ ವಿದ್ಯಾರ್ಥಿ ಗುರುಪ್ರಸಾದ್ ಅಂತ ಕಂಪ್ಯೂಟರ್ ಸೈನ್ಸ್ ವಿಭಾಗದಿಂದ. ಇವರು ಸ್ಪೋರ್ಟ್ಸ್ ಮತ್ತು ಕೋ ಕರಿಕ್ಯುಲರ್ ಆಕ್ಟಿವಿಟಿನಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗಾಗಿರುವಂತಹ ವಿದ್ಯಾರ್ಥಿಗಳು. ಒಬ್ಬರು ವಿನೀತ್ ರಾಜ್, ಇನ್ನೊಬ್ಬರು ಸಾಗರ್ ಅಂತ. ಇನ್ನು ಸಾಕಷ್ಟು ವಿದ್ಯಾರ್ಥಿಗಳಿದ್ದಾರೆ. ಅದರಲ್ಲಿ ಪ್ರಥಮ ಬಹುಮಾನ ಪಡ್ಕೊಂಡವ್ರನ್ನ ಮಾತ್ರ ನಾವು ಇಲ್ಲಿ ತೋರಿಸ್ತಾ ಇದ್ದೀವಿ. ಶಾರದಾ ವಿಲಾಸ ಕಾಲೇಜು ಕೇವಲ ಶೈಕ್ಷಣಿಕ ಪ್ರಗತಿಯಲ್ಲ ಅಥವಾ ಸಹಪಠ್ಯ ಚಟುವಟಿಕೆಗಳಾದ NSS NCC ನಲ್ಲಿಲ್ಲ. ತಮ್ಮ ಸಾಮಾಜಿಕ ಜವಾಬ್ದಾರಿಯನ್ನ ಶೋಲ್ಡರ್ ಮಾಡೋದ್ರಲ್ಲೂ ಕೂಡ ನಾವು ಯಾವತ್ತೂ ಹಿಂದೆ ಬಿದ್ದಿಲ್ಲ. ಉದಾಹರಣೆಗೆ ನಾವು ಬ್ಲಡ್ ಡೊನೇಷನ್ ಕ್ಯಾಂಪ್ ಅನ್ನ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಯೂತ್ ರೆಡ್ ಕ್ರಾಸ್ ಯೂನಿಟ್ ಮತ್ತು NCC ವತಿಯಿಂದ ಪ್ರತಿ ವರ್ಷ 100 ವಿದ್ಯಾರ್ಥಿಗಳು ಬ್ಲಡ್ ಡೊನೇಷನ್ ಕ್ಯಾಂಪ್ ನಲ್ಲಿ ಭಾಗವಹಿಸಿ ತಮ್ಮ ರಕ್ತದಾನವನ್ನ ಮಾಡಿ ತಮ್ಮ ಸಾಮಾಜಿಕ ಜವಾಬ್ದಾರಿಯನ್ನ ಮೆರೆದಿರ್ತಾರೆ. ಮತ್ತು ಇದೇ ರೀತಿ ಸಹಪಠ್ಯ ಚಟುವಟಿಕೆಗಳಿಗೆ ಸ್ವಲ್ಪ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ನಾವು ಒಂದು ನಮ್ಮ ಶಾರದಾ ವಿಲಾಸ ಕಾಲೇಜಿನ ಹೆಸರಿನಲ್ಲೇ ಒಂದು ಫ್ಲಾಗ್ಶಿಪ್ ಇವೆಂಟ್ ಶಾರದೋತ್ಸವ, ಶಾರದಾ ಹೆಸರಿನಲ್ಲೇ ಒಂದು ಉತ್ಸವ ಮಾಡ್ತೀವಿ. ಮೊನ್ನೆ ತಾನೇ ಆ ಉತ್ಸವನ ಆಚರಿಸಿದೀವಿ. ಶಾರದೋತ್ಸವ ಅನ್ನೋ ಹೆಸರಿನಲ್ಲಿ ಪ್ರತಿ ವರ್ಷ ನಾವು ಸಾಂಸ್ಕೃತಿಕ ಹಬ್ಬವನ್ನು ಆಚರಿಸ್ತೀವಿ. ಕಳೆದ ವರ್ಷ ನಿಮ್ಮಂತೆಯೇ ಮತ್ತೊಬ್ಬ ನಮ್ಮ ಹೆಮ್ಮೆಯ ಹಿರಿಯ ವಿದ್ಯಾರ್ಥಿಯಾದ ಪ್ರೊಫೆಸರ್ ಕೃಷ್ಣೇಗೌಡರವರು ಬಂದು ಅದನ್ನ ನಮ್ಗೆ ಇನಾಗ್ರೇಟ್ ಮಾಡಿಕೊಟ್ಟು ಬಹಳ ಸಂತೋಷ ಪಟ್ಟು ಇಡೀ ಸಂಸ್ಥೆಯಾದ್ಯಂತ ಓಡಾಡಿ ನಮ್ಮ ಜೊತೆ ಅರ್ಧ ಗಂಟೆ ಕುಳಿತು ಮಾತನಾಡಿ ತಮ್ಮ ನೆನಪುಗಳನ್ನೆಲ್ಲ ಬಹಳ ಸಂಭ್ರಮದಿಂದ ಅವರು ನಮ್ಮ ಜೊತೆ ಭಾಗವಹಿಸಿದ್ರು. ಹಾಗಾಗಿ ಅದನ್ನು ಫೋಟೋ ತಮ್ಮ ಮುಂದೆ ಇಡ್ತಾ ಇದ್ದೀನಿ. ನಮ್ಮ ವಿದ್ಯಾರ್ಥಿಗಳ ಸಾಧನೆಗಳು ಸಾಕಷ್ಟು ಬಾರಿ ನ್ಯೂಸ್ ಪೇಪರ್ಗಳಲ್ಲಿ ಬರ್ತಾ ಇರುತ್ತೆ. ನಾವೆಲ್ಲ ಗಮನಿಸಿದಿರೋ ಅನ್ನೋ ಗೊತ್ತಿಲ್ಲ. ಹಾಗಾಗಿ ಅದು ಒಂದೇ ಒಂದು ಪೇಪರ್ ಕಟಿಂಗ್ ಕೂಡ ನಾನು ಹಾಕಿದ್ದೀನಿ. ಅವರು ಮೈಸೂರಿನ ಕ್ರೀಡಾಪಟುಗಳು ಅಂತಾರಾಜ್ಯ ಕ್ರೀಡೆಗಳಲ್ಲಿ ಸ್ಪರ್ಧೆ 5 ವಿದ್ಯಾರ್ಥಿಗಳು ಕೂಡ ಶಾರದಾ ವಿಲಾಸ ಕಾಲೇಜಿನ ವಿದ್ಯಾರ್ಥಿಗಳು. ಅದೇ ರೀತಿ ಈ ಯುವ ಜನಾಂಗ ಸ್ವಲ್ಪ ಬೇರೆ ದಾರಿ ಹಿಡಿಬಾರ್ದು ಅನ್ನೋ ಕಾರಣಕ್ಕೆ ಡ್ರಗ್ ಅಬ್ಯೂಸ್ ಅವೇರ್ನೆಸ್ ಆಗಿರ್ಬೋದು ಅಥವಾ ನೋ ಟೊಬ್ಯಾಕೋ ಅಂತ ನಾವು ಅವ್ರಿಗೆ ಅವೇರ್ನೆಸ್ ಕೊಡೋದಾಗಿರ್ಬೋದು. ಆ ತರ ಕಾರ್ಯಕ್ರಮಗಳನ್ನು ಕೂಡ ಪೊಲೀಸ್ನವ್ರನ್ನ ಕರೆಸಿ, ಸೈಕಿಯಾಟ್ರಿಸ್ಟ್ಗಳನ್ನ ಕರೆಸಿ ಅಥವಾ ರಸ್ತೆಗಳಲ್ಲಿ ಮುಖ್ಯವಾದ ರಸ್ತೆಗಳಲ್ಲಿ ಜಾಥಾ ಹೋಗಿ ಆ ತರದ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತೀವಿ. ಮತ್ತು ಈ ಶೈಕ್ಷಣಿಕ ವಿಭಾಗದಲ್ಲಿ
ಹೆಚ್ಚು ಅಂಕ ಗಳಿಸಿ ನಮಗೆ ಚಿನ್ನದ ಪದಕ ತಗೊಂಡಿರ್ತಾರೋ, 100ಕ್ಕೆ 100 ತಗೊಂಡಿರ್ತಾರೋ, ಸಾಕಷ್ಟು ಸಾಧನೆಗಾಗಿರೋರಿಗೆ ನಿಮ್ಮಂತೆ ಕೆಲವು ಹಿರಿಯ ವಿದ್ಯಾರ್ಥಿಗಳು ಮತ್ತು ಈ ಸಂಸ್ಥೆಯ ಹಿತೈಷಿಗಳು ಸಾಕಷ್ಟು ದತ್ತಿ ಬಹುಮಾನಗಳನ್ನ ಇಟ್ಟಿದ್ದಾರೆ. ಆ ದತ್ತಿ ಬಹುಮಾನಗಳನ್ನ ಕೊಡಬೇಕಾದ್ರೆ ನಮಗೆ ಅನ್ಸುತ್ತೆ ಅದು ಎಷ್ಟು ಜನ ಹಿತೈಷಿಗಳಿದ್ದಾರೆ ನಮ್ಮ ಸಂಸ್ಥೆಗೆ, ಮತ್ತು ಆ ದತ್ತಿ ಬಹುಮಾನಗಳ ಸಂಖ್ಯೆ ಪ್ರತಿ ವರ್ಷ ಆಡ್ ಆಗ್ತಾ ಹೋಗುತ್ತೆ. ಪ್ರತಿ ವರ್ಷ 2, ಪ್ರತಿ ವರ್ಷ 3. ತಮ್ಮ ಮುಂದೆ ಇನ್ನೊಂದು ವಿಷಯ ಹೇಳೋಕೆ ಬಹಳ ಸಂತೋಷ ಆಗುತ್ತೆ. ಕಳೆದ 2-3 ವರ್ಷಗಳಿಂದ 15 ಲಕ್ಷ ರೂಪಾಯಿಗಳಷ್ಟು ಬರೀ ದತ್ತಿ ಬಹುಮಾನವನ್ನ ನಮ್ಮ ಹಿರಿಯ ವಿದ್ಯಾರ್ಥಿಗಳೇ ಕೊಟ್ಟಿದ್ದಾರೆ ನಮ್ಮ ಸಂಸ್ಥೆಗೆ ಅಂತ ಹೇಳೋದಕ್ಕೆ ಬಹಳ ಸಂತೋಷ ಆಗುತ್ತೆ. ಅನಂತಕೃಷ್ಣ ಮತ್ತು ಸಹೋದರರು ಮತ್ತು CS ವೈದ್ಯನಾಥನ್ ಅಂತ. ಆ CS ವೈದ್ಯನಾಥನ್ ಅವರು ಆಕ್ಚುಲಿ ಇಲ್ಲಿ ಮುಗಿಸಿ ನ್ಯೂ ಡೆಲ್ಲಿನಲ್ಲಿ he was the first Attorney General of Government of India ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ಕಳೆದ ಬಾರಿ ಅವರು ಪದ್ಮಶ್ರೀ ಪುರಸ್ಕೃತರಾದರು ನಮ್ಮ ಹೆಮ್ಮೆಯ ವಿದ್ಯಾರ್ಥಿ. ನಮಗೆ ಅದು ವಿಷಯ ಗೊತ್ತಾದ ತಕ್ಷಣ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಮೈಸೂರಿಗೆ ಬಂದಾಗ ಬನ್ನಿ ಇಲ್ಲಿ, ಬಹಳ ಸಂತೋಷದಿಂದ 6 ತಿಂಗಳ ಹಿಂದೆ ಮೈಸೂರಿಗೆ ಬಂದ್ರು, ನಮ್ಮ ಜೊತೆ ಅರ್ಧ ಗಂಟೆ ಕಾಲ ಕಳೆದ್ರು, ಸಂಸ್ಥೆಯ ಅಭಿವೃದ್ಧಿ ನೋಡಿ ಬಹಳ ಸಂತೋಷ ಪಟ್ರು. ಆ ಕ್ಷಣನೇ 5 ಲಕ್ಷ ರೂಪಾಯಿ ದತ್ತಿ ಬಹುಮಾನ ನೀಡಿ, ನಾನು ಇಂಗ್ಲಿಷ್ ಬರಬೇಕಂತ ವಿದ್ಯಾರ್ಥಿ, ಈ ಸಂಸ್ಥೆನಲ್ಲಿ ನಾನು ಚೆನ್ನಾಗಿ ಇಂಗ್ಲಿಷ್ ಕಲಿತೆ, ಇಂಗ್ಲಿಷ್ ಡಿಬೇಟ್ ನಲ್ಲಿ ಭಾಗವಹಿಸಿದೆ, ಹಾಗಾಗಿ ನನ್ನ ಹೆಸರಿನಲ್ಲಿ ಇಂಗ್ಲಿಷ್ ಡಿಬೇಟ್ ಸ್ಪರ್ಧೆನ ಪ್ರತಿ ಬಾರಿ ನಡೆಸಿ ಅಂತ ಹೇಳಿ 5 ಲಕ್ಷ ರೂಪಾಯಿ ದತ್ತಿ ಬಹುಮಾನ ನೀಡುತ್ತಿದ್ದಾರೆ. ಮೊನ್ನೆ ತಾನೇ ನಾವು ಆ ಇಂಗ್ಲಿಷ್ ಡಿಬೇಟ್ ಸ್ಪರ್ಧೆನ ಮಾಡಿ ಅವರು ಕೊಟ್ಟಂತ ಬಹುಮಾನನ ಮಕ್ಕಳಿಗೆ ತಲುಪಿಸಿದ್ದೇವೆ. ಅದ್ರ ಜೊತೆಗೆ ಇನ್ನೂ ಉದಾತ್ತ ಭಾವ ನಮ್ಮ CS ವೈದ್ಯನಾಥನ್ ಅವರು ಪದ್ಮಶ್ರೀ ಪುರಸ್ಕೃತರಾದಂತಹ ವೈದ್ಯನಾಥನ್ ಅವರು ಏನ್ ಹೇಳಿದ್ರು ಅಂದ್ರೆ, ಆ ಬಡ್ಡಿ ಹಣದಲ್ಲಿ ನೀವು ಆರ್ಥಿಕವಾಗಿ ಹಿಂದುಳಿದಂತ ಯಾವುದೇ ವಿದ್ಯಾರ್ಥಿಗಳಿಗಾಗ್ಲಿ ನೀವು ಶುಲ್ಕ ಕಟ್ಟಿ ಅಂತ ಕೂಡ ಹಣನ ಕೊಟ್ಬಿಟ್ಟಿದ್ದಾರೆ. ಹೀಗೆ ಸಾಕಷ್ಟು ಹಿತೈಷಿಗಳು ನಮ್ಮಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಅಥವಾ ನಮ್ಮ ಶೈಕ್ಷಣಿಕ ಅಭಿವೃದ್ಧಿಗೆ ಸಾಕಷ್ಟು ಸಹಾಯ ಮಾಡ್ತಾ ಇದ್ದಾರೆ. ಇದು ನೋಡಿ ನಮ್ಮೆಲ್ಲರ ಮೈ ಪುಳಕವಾಗುವಂತಹ ಒಂದು ಛಾಯಾಚಿತ್ರ. ನರೇಂದ್ರ ಮೋದಿ ಅವರಿಂದ ನಮ್ಮ ವಿದ್ಯಾರ್ಥಿನಿ ತನ್ಮಯಿ ಶ್ರೀನಿವಾಸ್ ಅವರು 2nd ಪ್ರೈಸ್ ಅನ್ನು ತಗೊಳ್ತಾ ಇದ್ದಾರೆ ರಿಪಬ್ಲಿಕ್ ಡೇ ಪರೇಡ್ ನಲ್ಲಿ. ಓಡಿದ ಈ NCC ಕೆಡೆಟ್ಗಳೆಲ್ಲ ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿ RD ಪರೇಡ್ ನಲ್ಲಿ ಪದಕಗಳನ್ನ ಬಹುಮಾನಗಳನ್ನ ಪಡೆದುಕೊಂಡಂತ ಕ್ಯಾಡೆಟ್ಗಳು. ಬಹುಶಃ ಇದರಿಂದ ಅತ್ಯಂತ ಸಂತೋಷ ಆಗ್ತಾ ಇರೋದು ನಮ್ಮ ಮೇಜರ್ ನಟರಾಜ್ ಅವರಿಗೆ ಅಂತ ಅನ್ಕೊಳ್ತೀನಿ. ಬಹಳಷ್ಟು ವರ್ಷಗಳ ಕಾಲ NCC ಆಫೀಸರ್ ಆಗಿ ಕೆಲಸ ಮಾಡಿದವರು. ಹಾಗೇನೆ ನಮ್ಮ SMM ಭಟ್ ಸರ್ ಕೂಡ ನೇವಿ ವಿಂಗ್ ನಲ್ಲಿ ಆಫೀಸರ್ ಆಗಿ ಕೆಲಸ ಮಾಡಿದವರು. ಅವ್ರಿಗೆ ಬಹುಶಃ ಅದನ್ನೆಲ್ಲ ನೋಡ್ತಾ ಇದ್ರೆ ತುಂಬಾ ಸಂತೋಷ ಆಗುತ್ತೆ ಅಂತ ಭಾವಿಸ್ತೇನೆ. ಥ್ಯಾಂಕ್ ಯು ಸರ್. ಇನ್ನು ಇತರೆ ವಿದ್ಯಾರ್ಥಿಗಳು ಸಾಕಷ್ಟು ನಮ್ಮ ಹೆಮ್ಮೆಯ ವಿದ್ಯಾರ್ಥಿಗಳು ಪ್ರತಿ ವರ್ಷನೂ ನಮ್ಮ ಕಿರೀಟಕ್ಕೆ ಗರಿಗಳನ್ನ ಆಡ್ ಮಾಡ್ತಾನೆ ಹೋಗ್ತಾ ಇದ್ದಾರೆ. ಮತ್ತು ನಮ್ಮ ಸಾಧನೆಯನ್ನ ನೋಡಿ JSS ವಿದ್ಯಾಸಂಸ್ಥೆಗಳ ಸ್ವಾಮೀಜಿಯವರು ನಮ್ಮ NCC ಕ್ಯಾಡೆಟ್ಗಳನ್ನ ಕರೆದು ನಮಗೆ ಸನ್ಮಾನ ಮಾಡಿದ್ರು. ನಾನು ಕೂಡ ಹೋಗಿದ್ದೆ ನಮ್ಮ ವಿದ್ಯಾರ್ಥಿಗಳ ಜೊತೆ, ಅದನ್ನು ಕೂಡ ತಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಬಹಳ ಸಂತೋಷ ಅಂತ ಅನ್ಸುತ್ತೆ. ಹೀಗೆ ಪ್ರತಿ ವರ್ಷನೂ ನಮಗೆ ಅವಾರ್ಡ್ಗಳಿರ್ಬೋದು, ಮೆಡಲ್ಗಳಿರ್ಬೋದು, ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ತೋರಿಸಿ ಶೈಕ್ಷಣಿಕ ಕ್ಷೇತ್ರದಲ್ಲೂ ಸಹಪಠ್ಯ ಚಟುವಟಿಕೆಗಳಲ್ಲೂ ಮುಂದೆ ಬರ್ತಾನೆ ಇದ್ದಾರೆ. ಈ ಕಳೆದ 5 ವರ್ಷಗಳಿಂದ 62 ವಿದ್ಯಾರ್ಥಿಗಳು ನಮಗೆ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ತೋರಿಸಿ ನಮಗೆ ರಾಷ್ಟ್ರೀಯ ಮಟ್ಟದಲ್ಲಿ ನಮಗೆ ಮೆಡಲ್ಗಳನ್ನ ಮತ್ತು ಬಹುಮಾನಗಳನ್ನ ತಂದುಕೊಟ್ಟಿದ್ದಾರೆ. ಒಟ್ಟು 62 ವಿದ್ಯಾರ್ಥಿಗಳು. ಇದು ನಾವು ಕೆಲವು ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಕಮಮರೇಟಿವ್ ಡೇಸ್ ನ ಕೂಡ ನಾವು ಆಚರಣೆ ಮಾಡ್ತೀವಿ. ಉದ್ದೇಶ ಇಷ್ಟೇನೆ, ನಮ್ಮ ದೇಶಕ್ಕಾಗಿ ಸಮಾಜಕ್ಕಾಗಿ ದುಡಿದಂತ ಎಲ್ಲರಿಗೂ ನೆನಪಿಸ್ಕೋಬೇಕು, ಅವ್ರಿಗೆ ಗೌರವ ಸಲ್ಲಿಸಬೇಕು, ಇವರು ಕೂಡ ಅವ್ರು ಹಾಕಿಕೊಟ್ಟಂತ ದಾರಿಯಲ್ಲಿ ಬೆಳೆಸಬೇಕು ನಮ್ಮ ವಿದ್ಯಾರ್ಥಿಗಳು ಅನ್ನೋ ಕಾರಣದಿಂದ ನಾವು ಕೆಲವು ನಮ್ಮ ರಾಷ್ಟ್ರೀಯ ಹಬ್ಬಗಳಾದ ರಿಪಬ್ಲಿಕ್ ಡೇ ಇರ್ಬೋದು, ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಇರ್ಬೋದು, ಕಾನ್ಸ್ಟಿಟ್ಯೂಷನ್ ಡೇ, ಅಂಬೇಡ್ಕರ್ ಜಯಂತಿ, ಗಾಂಧಿ ಜಯಂತಿ, ಇಂಟರ್ನ್ಯಾಷನಲ್ ಯೋಗ ಡೇ, ಹೀಗೆ ಹಲವಾರು ದಿನಾಚರಣೆಗಳನ್ನು ಕೂಡ ಮಕ್ಕಳಿಗೋಸ್ಕರ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಮತ್ತು ಒಂದು ಬೆಸ್ಟ್ ಪ್ರಾಕ್ಟೀಸಸ್ ಆಗಿ ನಾವು ಪದೇ ಪದೇ ಮಕ್ಕಳ ಅಭಿವೃದ್ಧಿಗಾಗಿ ಮತ್ತು ನಮ್ಮಲ್ಲಿ ಉದ್ಯೋಗ ಮಾಡ್ತಾ ಇರುವಂತಹ ನಮ್ಮ ಬೋಧಕ ಸಿಬ್ಬಂದಿಗಳಿಗಾಗಿಯೂ ಕೂಡ ನಾವು ವೆಬಿನಾರ್ಗಳು, ಸೆಮಿನಾರ್ಗಳು, ಕಾರ್ಯಾಗಾರಗಳು ಇದನ್ನ ಸಾಕಷ್ಟು ನಡೆಸ್ತಾ ಇದ್ದೀವಿ. ಮತ್ತೊಬ್ಬರು ನಮ್ಮ ಹೆಮ್ಮೆಯ ಹಿರಿಯ ವಿದ್ಯಾರ್ಥಿ ಡಾಕ್ಟರ್ ವೀಣಾ ಭಾರತಿ ಅವರು ಆಗಮಿಸಿದ್ದಾರೆ. ಅವರಿಗೆ ಸಂಸ್ಥೆ ಪರವಾಗಿ ಸ್ವಾಗತ. ಇವರು ಕೂಡ ಪ್ರತಿ ವರ್ಷ ನಮ್ಮಲ್ಲಿ ಅತ್ಯುತ್ತಮ ಶೈಕ್ಷಣಿಕ ಅಭಿವೃದ್ಧಿ ತೋರಿಸಿದಂತಹ ವಿದ್ಯಾರ್ಥಿಗಳಿಗೆ ಪ್ರತಿ ಬಹುಮಾನ ನೀಡ್ತಾ ಬಂದಿದ್ದಾರೆ. ತಾವೇ ಸ್ವತಃ ಬಂದು ತಾವೇ ಫೋನ್ ಮಾಡಿ ಯಾವತ್ತು ಮಾಡ್ತೀರಾ ಅಂತ ಕೇಳಿ ನನಗೆ ದಯವಿಟ್ಟು 15 ದಿನದ ಮುಂಚೆನೆ ತಿಳಿಸಿ ಅಂತ ಹೇಳಿ
ಪ್ರತಿ ಬಹುಮಾನಗಳನ್ನು ನೀಡ್ತಾ ಬಂದಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್, ವೆಲ್ಕಮ್. ಇದೆಲ್ಲದರ ಜೊತೆಗೆ ನಮಗೆ ಒಂದು ಆಸೆ ಇದೆ, ಫ್ಯೂಚರ್ ಪ್ಲಾನ್ಸ್ ಅಂತ ನಾವು ಹಾಕೊಂಡಿದ್ದೀವಿ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ, ನಮ್ಮ ಕಾಲೇಜಿನಲ್ಲಿ. ಅದನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದಕ್ಕೆ ನಿಮ್ಮ ಕಡೆಯಿಂದ ನಮಗೆ ಸಲಹೆ ಸೂಚನೆಗಳು ಯಾವ ರೀತಿಯಲ್ಲಾದ್ರೂ ಸಾಕು, ನಿಮ್ಮ ಸಹಕಾರವನ್ನು ನಾವು ಕೋರ್ತಾ ನಮ್ಮ ಫ್ಯೂಚರ್ ಪ್ಲಾನ್ಗಳನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸಕ್ಕೆ ಇಷ್ಟಪಡ್ತಾ ಇದ್ದೇನೆ. ಒಂದು, ನಮ್ಮಲ್ಲಿ ಸಾಕಷ್ಟು ಕ್ಲಾಸ್ ರೂಮ್ಗಳಲ್ಲಿ ಆಗಲೇ ಸ್ಮಾರ್ಟ್ ಬೋರ್ಡ್ಗಳು ಇನ್ಸ್ಟಾಲ್ ಆಗಿದೆ. ಆದ್ರೂ ನಮ್ಮ ಆಸೆ ಏನು ಅಂದ್ರೆ, ವಿ ವಾಂಟ್ ಟು ರೀಪ್ಲೇಸ್ ಆಲ್ ದ ಎಕ್ಸಿಸ್ಟಿಂಗ್ ಬ್ಲಾಕ್ ಬೋರ್ಡ್ಸ್ ವಿತ್ ಸ್ಮಾರ್ಟ್ ಬೋರ್ಡ್ಸ್ ಟು ಕಾಂಪೀಟ್ ವಿತ್ ದಿ ಅದರ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್. ಬಿಕಾಸ್ ತಮಗೆಲ್ಲ ಗೊತ್ತಿದೆ, ಮುಂಚೆ 4-5 ಕಾಲೇಜುಗಳಿತ್ತು, ಇವತ್ತು ಬರೀ ಡಿಗ್ರಿ ಕಾಲೇಜುಗಳೇ 45-50 ಆಗಿದೆ. ಸೊ ನಾವು ಉಳಿಬೇಕು ಅಂದ್ರೆ ಈ ಸಮಾಜದಲ್ಲಿ ನಮ್ಮ ಈ ಘನತೆಯನ್ನ ಗರಿಮೆಯನ್ನ ಉಳಿಸ್ಕೊಂಡು ಬೆಳಿಬೇಕು, ಬರೀ ಉಳಿಯೋದಲ್ಲ. ಅದಕ್ಕೆ ನಾವು ನಮ್ಮನ್ನ ಸಾಕಷ್ಟು ಬದಲಾವಣೆಗಳನ್ನ ಮಾಡ್ಕೋಬೇಕು. ಅದಕ್ಕಾಗಿ ನಿಮ್ಮೆಲ್ಲರ ಸಲಹೆ ಸೂಚನೆಗಳನ್ನ ನಾವು ಕೇಳ್ತಾ ಇದ್ದೀವಿ. ಮತ್ತು ಎನ್ಲಾರ್ಜಿಂಗ್ ಎಂಡೋಮೆಂಟ್ ಬೇಸ್ ಫಾರ್ ಗ್ರಾಂಟಿಂಗ್ ಸ್ಕಾಲರ್ಶಿಪ್ಸ್ ಟು ಎಲಿಜಿಬಲ್ ಅಂಡ್ ನೀಡಿ ಸ್ಟೂಡೆಂಟ್ಸ್. ನಾವೆಲ್ಲ ಸಾಕಷ್ಟು ಸಂಖ್ಯೆಯಲ್ಲಿ ನೀಡಿದ್ದೀರ. ಇದ್ರ ಜೊತೆಗೆ ತಮಗೆ ಗೊತ್ತು, ಎಷ್ಟೊಂದು ಜನ ನಮ್ಗೆ ಬಹುಮಾನ ಇದ್ದವ್ರು ಹೇಳ್ತಾರೆ, ಮೇಡಮ್ ನಾವು ವಾರಾಂತ ಮಾಡ್ಕೊಂಡು ಮುಂದೆ ಬಂದವರು ಓದಿದವರು, ಯಾರೋ ಶುಲ್ಕ ಕಟ್ಟಿರೋದ್ರಿಂದ ನಾವು ಓದ್ಕೊಂಡು ಇಂಥ ಉತ್ತಮ ಸ್ಥಾನಕ್ಕೆ ಬಂದಿದ್ದೀವಿ. ಹಾಗಾಗಿ ಆ ತರ ವಿದ್ಯಾರ್ಥಿಗಳು ನಿಮ್ಮಲ್ಲಿ ಇದ್ರೆ ನಾವು ಖಂಡಿತ ಸಹಾಯ ಮಾಡ್ತೀವಿ. ಸಾಕಷ್ಟು ಜನ ಬಂದವರೆಲ್ಲ ಪಟ್ಟು ಹೋಗ್ತಿದ್ದಾರೆ. ಶಾರದಾ ವಿಲಾಸ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಆ ತರ ವಿದ್ಯಾರ್ಥಿಗಳು ಬರ್ತಾ ಇರೋದ್ರಿಂದ ನಮ್ಮ ಸಹಕಾರನ ಕೋರ್ತಾ ಇದ್ದೀವಿ. ಮತ್ತು ಈಗ ಆಲ್ರೆಡಿ ನಮ್ಮ ಗ್ರಂಥಾಲಯನ ಒಂದು ಮಟ್ಟಕ್ಕೆ ಅಭಿವೃದ್ಧಿಗೊಳಿಸಿದ್ದೀವಿ. ಮತ್ತಷ್ಟು ಇಂಪ್ರೂವೈಸೇಷನ್ ಡಿಜಿಟಲ್ ಲೈಬ್ರರಿನ ನಾವು ಮಾಡಿದ್ದೀವಿ. ಅದು ಇನ್ನಷ್ಟು ಸಾಕಷ್ಟು ಪ್ರಗತಿ ಕಾಣಬೇಕು ಅನ್ನೋದು ನಮ್ಮದೊಂದು ಆಸೆ. ಆ ಇಂಪ್ರೂವೈಸೇಷನ್ಗೆ ತಮ್ಮ ಸಲಹೆ ಸೂಚನೆಗಳನ್ನ ಕೊಡ್ತಾ ಇದ್ದೀವಿ. ಹಾಗೇನೆ ಸ್ಪೋರ್ಟ್ಸ್ಗೆ ಆಡಿಂಗ್ ನ್ಯೂ ಫೆಸಿಲಿಟೀಸ್ ಫಾರ್ ಔಟ್ಡೋರ್ ಅಂಡ್ ಇಂಡೋರ್ ಸ್ಪೋರ್ಟ್ಸ್. ಯೋಗೇಂದ್ರ ಸರ್ ಬಂದಿದ್ದಾರೆ, ನಮ್ಮ ಹಿರಿಯ ಹೆಮ್ಮೆಯ ವಿದ್ಯಾರ್ಥಿ, ಈ ವರ್ಷದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ಇಂಥವರಿಂದ ನಮಗೆ ಇಂಡೋರ್ ಮತ್ತು ಔಟ್ಡೋರ್ ಸ್ಪೋರ್ಟ್ಸ್ ಹೇಗೆ ನಾವು ಇನ್ನು ಹೆಚ್ಚಿನ ರೀತಿಯಲ್ಲಿ ಮಕ್ಕಳಿಗೆ ತಲುಪಿಸಬಹುದು ಅನ್ನುವಂತ ಒಂದು ಸಲಹೆ ಸೂಚನೆ ಸಹಕಾರ ಎಲ್ಲ ರೀತಿಯಲ್ಲಿ ಬೇಕು. ಮತ್ತು ವಿ ವಾಂಟ್ ಟು ಎಸ್ಟಾಬ್ಲಿಷ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಇನ್ ರೋಬೋಟಿಕ್ಸ್ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿತ್ ಇನ್ ಇನ್ಕ್ಯುಬೇಷನ್ ಸೆಂಟರ್ ಅಂಡ್ ಟ್ರೈನಿಂಗ್ ಫೆಸಿಲಿಟೀಸ್. ತಮ್ಮಲ್ಲಿ ಯಾರು ತಮಗೆ ಗೊತ್ತಿರೋರು, ತಮ್ಮ ಮಕ್ಕಳೇ ಇರ್ಬೋದು, ಈ ವಿಷಯದಲ್ಲಿ ತಜ್ಞರು ಯಾರಾದ್ರೂ ಇದ್ರೆ ನಮಗೆ ಡಾಕ್ಟರ್ BM ಸುಬ್ರಾಯರವರೇ ಇದ್ದಾರೆ, ವಿಜ್ಞಾನಿ ಆ ವಿಷಯದಲ್ಲಿ. ಅವರ ಜೊತೆ ಇಲ್ಲಿ ನೆರೆದಿರುವ ನಮ್ಮ ಸಹಕಾರವನ್ನು ಕೂಡ ನಾವು ಕೋರ್ತಾ ಇದ್ದೇವೆ ಟು ಎಸ್ಟಾಬ್ಲಿಷ್ ಎ ಸೆಂಟರ್ ಆಫ್ ಎಕ್ಸಲೆನ್ಸ್ ಇನ್ ರೋಬೋಟಿಕ್ಸ್ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. We want to organize more number of webinars and seminars utilizing experts drawn from alumni across the world. ನಾವು ರಿಸೋರ್ಸ್ ಪರ್ಸನ್ಸ್ ನ ಹುಡುಕಿ ಕರಿತಾ ಇದ್ದೀವಿ. ಇತ್ತೀಚೆಗೆ ಗೊತ್ತಾಗ್ತಿದೆ ನಮ್ಮ ಅಲುಮ್ನೈಗಳಲ್ಲೇ ವಿಶ್ವದಾದ್ಯಂತ ಸಂಪನ್ಮೂಲ ವ್ಯಕ್ತಿಗಳಾಗಿ ಹೋಗಿ ಇತರ ಕಾರ್ಯಕ್ರಮಗಳಲ್ಲಿ ಮಾತನಾಡ್ತಾ ಇದ್ದಾರೆ ಅಂತ. ಆ ತರದವರು ತಮ್ಮ ಗಮನಕ್ಕೆ ಬಂದಿದ್ರೆ ದಯಮಾಡಿ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಮಗೆ ಕೊಡಬೇಕು ಅಂತ ಕೋರ್ತೀವಿ. ನಮ್ಮ ನಿವೃತ್ತ ಪ್ರಾಧ್ಯಾಪಕರಲ್ಲೂ ಕೂಡ ನಾನು ಈ ಕೋರಿಕೆನ ಇಡ್ತಾ ಇದ್ದೀನಿ ತಮ್ಮ ಮುಂದೆ. ಯಾಕಂದ್ರೆ ನನಗಿಂತ ಹೆಚ್ಚು ವಿದ್ಯಾರ್ಥಿಗಳ ಜೊತೆ ಒಡನಾಟ ಇದ್ದವರು ಅಂದ್ರೆ ಹಿಂದಿನ ವಿದ್ಯಾರ್ಥಿಗಳ ಜೊತೆ. ನಾನೀಗ ಇದು ನನಗೆ 34-35ನೇ ವರ್ಷ. ನಮಗಿಂತ ಹಿಂದೆ ಬಹಳಷ್ಟು ವರ್ಷಗಳು ಇಲ್ಲಿ ಸೇವೆ ಸಲ್ಲಿಸಿರುವಂತಹ ನಿವೃತ್ತ ಪ್ರಾಧ್ಯಾಪಕರಿದ್ದೀರಾ. ತಮ್ಮ ಕಾಂಟ್ಯಾಕ್ಟ್ ನಲ್ಲಿ ಯಾರಾದ್ರೂ ಆತರ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ ಅಂತ ತಿಳಿದು ಬಂದ್ರೆ ದಯವಿಟ್ಟು ನಮಗೆ ತಿಳಿಸಿ. ನಾವು ಅವರನ್ನ ಕರೆಸಿ ನಮ್ಮ ಬೋಧಕ ಸಿಬ್ಬಂದಿಯವರಿಗಿರ್ಬೋದು ಅಥವಾ ವಿದ್ಯಾರ್ಥಿಗಳಿಗಿರ್ಬೋದು ನಾವು ವಿಚಾರ ಸಂಕಿರಣಗಳನ್ನ ಅಥವಾ ಕಾರ್ಯಾಗಾರಗಳನ್ನ ಏರ್ಪಡಿಸಬೇಕು ಅಂತ ನಮ್ಮ ಒಂದು ಯೋಜನೆ ಇದೆ. ಕಂಡಕ್ಟಿಂಗ್ ಕಲ್ಚರಲ್ ಪ್ರೋಗ್ರಾಮ್ಸ್ ಟು ಟ್ಯಾಲೆಂಟೆಡ್ ಅಲುಮ್ನೈ ಮೆಂಬರ್ಸ್. ತಾವೆಲ್ಲ ಕೇಳಿದಿರೋ ಅನ್ನೋ ಗೊತ್ತಿಲ್ಲ, ಬದರಿ ಭೂಷಣ್ಸ್ ನೃತ್ಯ ಅಕಾಡೆಮಿ ಅಂತ ವಿಶ್ವದಾದ್ಯಂತ ಹೆಸರು ಮಾಡಿರುವಂತ ನೃತ್ಯಪಟು ನಮ್ಮ ಹಿರಿಯ ಹೆಮ್ಮೆಯ ವಿದ್ಯಾರ್ಥಿ. ಹಾಗೆ ಶಿವಶಂಕರ್ ಸ್ವಾಮಿ ಅಂತ ನಮ್ಮ ಪರ್ಕಷನ್ ಇನ್ಸ್ಟ್ರೂಮೆಂಟ್ ಆರ್ಟಿಸ್ಟ್ ಬಗ್ಗೆ ಕೇಳಿರ್ಬೋದು, ಅವರು ನಮ್ಮ ಹೆಮ್ಮೆಯ ವಿದ್ಯಾರ್ಥಿ. ಹೀಗೆ ಶ್ರುತಿ ರಂಜಿನಿ ಅಂತ ಒಬ್ಬರನ್ನ ಕೇಳಿರ್ಬೋದು, ಅವರು ವೋಕಲ್ ಮ್ಯೂಸಿಕ್ ನಲ್ಲಿ ಬಹಳ ಹೆಸರು ಮಾಡಿದಂತ ವಿದ್ಯಾರ್ಥಿ. ಈ ತರದವ್ರನ್ನೆಲ್ಲ ಕರೆಸಿ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ್ರೆ ನಮ್ಮ ಹಿರಿಯ ವಿದ್ಯಾರ್ಥಿಗಳಿಂದಲೇ ಒಂದು ಕಲ್ಚರಲ್ ಈವ್ನಿಂಗ್ ಅಂತ ಒಂದು ಕಾರ್ಯಕ್ರಮ ಮಾಡಬಹುದು ಅಂತ ನಮ್ಮದೊಂದು ಆಸೆ ಇದೆ. ಮೊಬಿಲೈಸಿಂಗ್ ಸಪೋರ್ಟ್ ಫ್ರಮ್ ಅಲುಮ್ನೈ ಫಾರ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ದೀಸ್ ಡೇಸ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಯಾಕಂದ್ರೆ ಹೊಸದಾಗಿ ಬರ್ತಾ ಇರುವಂತಹ ಕಾಲೇಜುಗಳ ಇನ್ಫ್ರಾಸ್ಟ್ರಕ್ಚರ್ ಬಹಳ ಅದ್ಭುತವಾಗಿದ್ದಾಗ ನಾವು ಹಳೆದನ್ನ ಇಟ್ಕೊಂಡು ಕೂತ್ಕೊಂಡ್ರೆ ಸ್ವಲ್ಪ ಕಷ್ಟ ಆಗುತ್ತೆ.
ನಮ್ಮ ಆಡಳಿತ ಮಂಡಳಿ ಸದಸ್ಯರು ಕೂಡ ಅದರ ಕಡೆ ಗಮನ ಹರಿಸಿ ಈಗ ತಮ್ಮ ಅಧ್ಯಕ್ಷರು ತಮ್ಮ ಮುಂದೆ ಒಂದು ಪ್ರೆಸೆಂಟೇಷನ್ ಕೊಡ್ತಾರೆ. ಒಂದು ಮಾಸ್ಟರ್ ಪ್ಲಾನ್ ರೆಡಿ ಆಗಿದೆ, ಒಂದು ಹೊಸ ಬಿಲ್ಡಿಂಗ್ ಇದೆ ವಿತ್ ಆಲ್ ಮಾಡರ್ನ್ ಫೆಸಿಲಿಟೀಸ್, ಅದಕ್ಕೆ ತಮ್ಮ ಸಪೋರ್ಟ್ ಅನ್ನು ಕೊಡ್ತಾ ಇದ್ದೀವಿ. ಮತ್ತು ನಮಗೆ ಈ ತರ ಸಂಘಟನೆಗಳನ್ನ ನಡೆಸಬೇಕಾದ್ರೆ ನಮ್ಗೆ ಒಂದು ಅತ್ಯುತ್ತಮವಾದಂತಹ ಒಂದು ಸೆಮಿನಾರ್ ಹಾಲ್ ಬೇಕಾಗುತ್ತೆ, ಅದು ಕೂಡ ನಮ್ಮ ಮಾಸ್ಟರ್ ಪ್ಲಾನ್ ಒಳಗಡೆ ಇದೆ. ಇದಕ್ಕೆಲ್ಲ ತಮ್ಮ ಸಹಾಯ ಸಹಕಾರಗಳನ್ನ ಕೊಡ್ತಾ ಇದ್ದೀವಿ. ಅಂಡ್ already we are trying to identify donors. With your help, we want to identify more number of donors among our alumni who can support the education of needy meritorious students, who can support in the improvement of our infrastructure facilities. ನಾವು ಈ 2023 ಇಸ್ವಿ ಡಿಸೆಂಬರ್ ನಲ್ಲಿ ಒಂದು ಅಲುಮ್ನಿ ಮೀಟ್ ಮಾಡಿದ್ವಿ. ಆ ಅಲುಮ್ನಿ ಮೀಟ್ ಇಂದನೇ ನಮಗೆ ಇಷ್ಟು ನಮಗೆ ಡೊನೇಷನ್ ಕಲೆಕ್ಟ್ ಆಗಿತ್ತು. ಹೆಚ್ಚು ಕಡಿಮೆ 6,25,000 ಡೊನೇಷನ್ಸ್ ಬಂದಿದೆ. ಅದರಲ್ಲಿ ಇನ್ನೂ ನಾವು 1,15,000 ಉಳಿಸಿದೀವಿ ಅಂದ್ರೆ ನಿಧಾನ ಉಪಯೋಗಿಸ್ಕೊತಾ ಇದ್ದೀವಿ. ಮತ್ತೊಂದು ಹೆಮ್ಮೆಯ ಸಂಗತಿ ಏನಂದ್ರೆ ಈ 5 ವರ್ಷಗಳ ಈಚೆಗೆ ಹಣದ ರೂಪದಲ್ಲಿ ನಮಗೆ 22 ಲಕ್ಷ ರೂಪಾಯಿ ನಾವೆಲ್ಲ ಬಹಳ ಉದಾರ ಮನಸ್ಸಿನಿಂದ ದಾನ ನೀಡಿದ್ದೀರಾ. ಅದರಲ್ಲಿ 15 ಲಕ್ಷ ರೂಪಾಯಿಗಳಷ್ಟು ನಾವು ದತ್ತಿ ಬಹುಮಾನ ಇಟ್ಕೊಂಡಿದ್ದೀವಿ. ಉಳಿದದನ್ನ ನಾವು ಶೈಕ್ಷಣಿಕ ಅಭಿವೃದ್ಧಿಗಾಗಿ ಉಪಯೋಗಿಸ್ಕೊತಾ ಇದ್ದೀವಿ. ಮೆಟೀರಿಯಲ್ ಫಾರ್ಮ್ ನಲ್ಲೂ ಕೂಡ ನಮಗೆ ಸಹಾಯ ಬರ್ತಾ ಇದೆ. ತಮಗೆಲ್ಲ ಗೊತ್ತಿರೋ ಹಾಗೆ ಡಾಕ್ಟರ್ BM ಸುಬ್ರಾಯ್ ಅವರು ಇನ್ಫೋಸಿಸ್ ನಲ್ಲಿ ಕೆಲಸ ಮಾಡಿದ್ದಾರೆ. ಇನ್ಫೋಸಿಸ್ ನಾರಾಯಣಮೂರ್ತಿ ಅವರು ನಮ್ಮ ಹೆಮ್ಮೆ ಹಿರಿಯ ವಿದ್ಯಾರ್ಥಿ, ಅವರ ಸಹೋದ್ಯೋಗಿಯಾಗಿ ಇವರು ಕೆಲಸ ಮಾಡಿದ್ರಿಂದ ಇವರ ಸಹಕಾರದಿಂದ ನಮಗೆ ನಾರಾಯಣಮೂರ್ತಿ ಅವರ ಕಡೆಯಿಂದ 300 ಡೆಸ್ಕ್ಟಾಪ್ ಸಿಸ್ಟಮ್ಸ್ ನಮ್ಮ ಶಾರದಾ ವಿಲಾಸ ಶಿಕ್ಷಣ ಸಂಸ್ಥೆಗಳಿಗೆ ಸಿಕ್ತು. ಅದರಲ್ಲಿ ನಮ್ಮ ಶಾರದಾ ವಿಲಾಸ ಕಾಲೇಜಿಗೆ 150 ಕಂಪ್ಯೂಟರ್ಸ್ ಕೊಟ್ಟಿದ್ದಾರೆ. ನಾವು ಬಹಳ ಆಭಾರಿಯಾಗಿದ್ದೀವಿ ಅದಕ್ಕೆ. ಈಗ ನಮ್ಮ ಹತ್ರ ಬಹುಶಃ 1:1 ರೇಷಿಯೋನಲ್ಲಿ ನಾವು ಪ್ರತಿಯೊಂದು ಮಗುಗೂ ಒಂದೊಂದು ಡೆಸ್ಕ್ಟಾಪ್ ಕೊಟ್ಟು ನಾವು ಕೆಲಸ ಮಾಡುವಂತ ಸ್ಥಿತಿಗೆ ತಲುಪಿದ್ದೀವಿ ಅಂತ ಹೇಳೋದಕ್ಕೆ ಬಹಳ ಹೆಮ್ಮೆ ಮತ್ತು ಸಂತೋಷ ಅನಿಸುತ್ತೆ. ಅದಕ್ಕೆ ತಮ್ಮಂತ ಹಿರಿಯ ವಿದ್ಯಾರ್ಥಿಗಳೇ ಕಾರಣ. ಅದಲ್ಲದೆ ನಮ್ಮಲ್ಲಿ MKR ಅಂತ ಮ್ಯಾಥಮೆಟಿಕ್ಸ್ ಮೇಷ್ಟ್ರು ಇದ್ರು, ಅಕ್ಷರ ಶಾಸ್ತ್ರಿಗಳು.